ಅಪ್ಲಿಕೇಶನ್ ಆಫ್ ಡಿಫರೆನ್ಷಿಯೇಷನ್ ಕ್ಲಾಸ್ 11. ಪ್ರೀವಿಯಸ್ ಕ್ಲಾಸಲ್ಲಿ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಫಂಕ್ಷನ್ ಪ್ರಾಬ್ಲಮ್ಸ್ ಮಾಡಿಸ್ತಾ ಇದ್ವಿ, ಹೌದಾ? ಅದನ್ನೇ ಕಂಟಿನ್ಯೂ ಮಾಡ್ತಾ ಹೋಗ್ತೀವಿ. ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 6. Problem number 6. Show that the function f of x is equal to, show that the function f of x is equal to tan inverse of sin x plus cos x, tan inverse of sin x plus cos x, where x greater than 0, x greater than 0 is a strictly increasing function in 0, pi by 4. In 0, pi by 4. Strictly increasing f dash na greater than 0 ಅಂತ ಪ್ರೂವ್ ಮಾಡಿದ್ರೆ ಆಯ್ತು, ಹೌದಾ? ನೋಡಿ, given f of x is equal to tan inverse of sin x plus cos x, ಹೌದಾ? ಸರಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ಕೊಂಡ್ವಿ ಅಂದರೆ ಇಲ್ಲಿ f dash of x is equal to tan inverse and differentiation 1 plus x square ತಾನೆ, ಅದಕ್ಕೆ sin x plus cos x whole square. tan inverse ಇಂದ ಇದು sin x plus cos x and differentiation cos x minus sin x, ಹೌದಾ? sin x and differentiation cos x and differentiation minus sin x, ಹೌದಾ? ನೋಡಿದಾಗ that implies f dash of x is equal to cos x minus sin x divided by 1 plus sin x plus cos x whole square, ಹೌದಾ? ನೋಡಿ, ಇಲ್ಲಿ ಡೈರೆಕ್ಟಾಗಿ ಏನೇನು ಬರೀಬೋದು, ಇದನ್ನ ಪಾಸಿಟಿವ್ ಅಂತ ಪ್ರೂವ್ ಮಾಡಬೇಕು. ಅದಕ್ಕೆ ವಿ ನೋ ದಟ್ 1 ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇಸ್ ಆಲ್ವೇಸ್ ಗ್ರೇಟರ್ ದ್ಯಾನ್ 0 ಬರೀಬೋದಾ? ಯಾಕಂದರೆ ಇದು ಹೋಲ್ ಸ್ಕ್ವೇರ್ ಇದೆ, ಹೋಲ್ ಸ್ಕ್ವೇರ್ ಅಂದರೆ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಪಾಸಿಟಿವ್ ಪ್ಲಸ್ 1 ಈಸ್ ಆಲ್ವೇಸ್ ಪಾಸಿಟಿವ್, ಹೌದಾ? ಅಥವಾ ಇದು ಗ್ರೇಟರ್ ದ್ಯಾನ್ 1 ಅಂತಲೂ ಬರೀಬೋದು ಇಲ್ಲಿ. ಅಂದರೆ ನಮಗೆ ಗ್ರೇಟರ್ ದ್ಯಾನ್ 0 ಸಾಕು, ಪಾಸಿಟಿವ್ ಅದು. ನೆಕ್ಸ್ಟ್ ನೋಡಿ, ಗಿವನ್ ಏನಿರೋದು, if x belongs to 0, pi by 4, ಹೌದಾ? ನೋಡಿ, 0 to pi by 4 ಒಂದು ಇಂಪಾರ್ಟೆಂಟ್ ಹೇಳಿದ್ವಿ ನೋಡಿ, ಇದು ಗೊತ್ತಿರಬೇಕು ಅಂತೇಳಿ. ಝೀರೋ ಟು ಪೈ ಬೈ 4 ಇದು 5 pi by 4, ಹೌದಾ? ನೋಡಿ, ಇಲ್ಲಿಂದ ಇಲ್ಲಿ ತನಕ ಏನಂತ ಹೇಳಿದ್ವಿ ಅಂದರೆ ಸೈನ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಕಾಸ್ ಎಕ್ಸ್, ಹೌದಾ? ಅದೇ ಇಲ್ಲಿಂದ ಇಲ್ಲಿ ತನಕ ಆದ ಕಾಸ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ ಸೈನ್ ಎಕ್ಸ್, ಹೌದಾ? ಈಸಿಯಾಗಿ ನೆನ್ಪಿಡ್ಕೋಬೋದು ಅಂತ ಹೇಳಿದ್ವಿ. ಇಲ್ಲಿ ಸೈನ್ ಇಸ್ ಪಾಸಿಟಿವ್, ಕಾಸ್ ಇಸ್ ನೆಗೆಟಿವ್. ಪಾಸಿಟಿವ್ ಇಸ್ ಗ್ರೇಟರ್ ದ್ಯಾನ್ ನೆಗೆಟಿವ್ ತಾನೆ. ಇಲ್ಲಿ ಕಾಸ್ ಇಸ್ ಪಾಸಿಟಿವ್, ಸೈನ್ ಇಸ್ ನೆಗೆಟಿವ್. therefore positive is greater than negative, therefore cos x is greater than sin x, ಹೌದಾ? ಹಾಗೆ ಇಲ್ಲಿ x belongs to 0, pi by 4 ಅಂತ ಹೇಳಿದರೆ x belongs to 0, pi by 4, that implies cos x is greater than sin x. ಬರೀಬೋದಲ್ಲ? ನೋಡಿ, cos x is greater than sin x ಅಂದರೆ that implies cos x minus sin x is greater than 0, ಹೌದಾ? ಮತ್ತು ಇನ್ಇಕ್ವಾಲಿಟಿಗೆ ಯಾವುದಾದ್ರೂ ಪಾಸಿಟಿವ್ ನಂಬರಿಂದ ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿದ್ವಿ ಅಂದರೆ ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್ ಅಂತ ಗೊತ್ತಿದೆ, ಹೌದಾ? ಇದು ಪಾಸಿಟಿವ್ ನಂಬರಿಂದ ಹಾಗಾದ್ರೆ ಡಿವೈಡ್ ಮಾಡ್ತೀನಿ, ದಟ್ ಇಂಪ್ಲೈಸ್ ಕಾಸ್ ಎಕ್ಸ್ ಮೈನಸ್ ಸೈನ್ ಎಕ್ಸ್ ಡಿವೈಡೆಡ್ ಬೈ 1 ಪ್ಲಸ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಈಸ್ ಗ್ರೇಟರ್ ದ್ಯಾನ್ 0 ಬೈ ಎನಿ ನಂಬರ್ 0, ಹೌದಾ? ಪಾಸಿಟಿವ್ ನಂಬರಿಂದ ಮಲ್ಟಿಪ್ಲೈ ಅಥವಾ ಡಿವೈಡ್ ಮಾಡಿದ್ವಿ ಅಂದರೆ ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್, ಹೌದಾ? cos x minus sin x divided by 1 plus sin x plus cos x whole square is greater than 0 ಅಂತ ಹೇಳಿದ್ರೆ ಇದೇನು ನಮಗೇನು f dash ತಾನೆ. ಇಲ್ಲಿ f dash of x greater than 0, that implies f of x is strictly increasing. ಇದನ್ನೇ ಪ್ರೂವ್ ಮಾಡಬೇಕಿತ್ತಲ್ಲ,
ಅದಕ್ಕೆ ಐಡಿಯಾ ಗೊತ್ತಾಗಬೇಕು ಯಾವ ಥರ ಮಾಡ್ಕೊಂಡ್ವಿ ಅಂತೇಳಿ. ಇದು ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 7. Prove that if y is equal to log of 1 plus x, y is equal to log of 1 plus x minus 2x divided by 2 plus x minus 2x divided by 2 plus x, where x greater than minus 1, where x greater than minus 1 is an increasing function of x throughout its domain. ನೋಡಿ, ಇದನ್ನು ಇನ್ಕ್ರೀಸಿಂಗ್ ಅಂತ ಪ್ರೂವ್ ಮಾಡಬೇಕು. ಡೊಮೈನ್ ಏನಂದ್ರೆ ಇಲ್ಲೇ ಕೊಟ್ಟಿದ್ದಾರೆ, ಎಕ್ಸ್ ಗ್ರೇಟರ್ ದೆನ್ ಮೈನಸ್ 1 ಅಂತ ಹೇಳಿದ್ದಾರೆ. ಹೌದಾ? ಅಂದರೆ ಎಕ್ಸ್ ಗ್ರೇಟರ್ ದೆನ್ ಮೈನಸ್ 1 ಇತ್ತು ಅಂದ್ರೆ ಇದನ್ನ ಇನ್ಕ್ರೀಸಿಂಗ್ ಅಂತೇಳಿ ಪ್ರೂವ್ ಮಾಡಬೇಕು. ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ 0 ಅಂತ ಪ್ರೂವ್ ಮಾಡಬೇಕು. ಹೌದಾ? ಹಾಗೆ ನೋಡಿ, ಫಸ್ಟಿಗೆ ಲೆಟ್ f of x is equal to log of 1 plus x minus 2x by 2 plus x. ಇದನ್ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡಿದ್ವಿ ಅಂದ್ರೆ ದಟ್ ಇಂಪ್ಲೈಸ್ f dash of x is equal to log in the differentiation 1 by 1 plus x. 1 plus x in differentiation 1 ಅಲ್ಲ, ಮೈನಸ್ ಡಿನಾಮಿನೇಟರ್ ಸ್ಕ್ವೇರ್ ಕೋಶೆಂಟ್ ರೂಲ್ ಯೂಸ್ ಮಾಡಬೇಕು. 2 plus x whole square, denominator square, denominator into 2 plus x into derivative of numerator 2x in derivative 2 minus numerator into derivative of a denominator, ಅಂದರೆ 2 plus x in derivative 1 ಬರುತ್ತೆ. ಹೌದಾ? that implies f dash of x is equal to, ಹೌದಾ, LCM ತೊಗೊಂತೀವಿ 1 plus x into 2 plus x whole square, LCM ಆಗುತ್ತಲ್ಲ. 2 plus x whole square into 1 ಅಂದ್ರೆ 2 plus x whole square minus ಇದರಿಂದ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು 1 plus x into, ಹೌದಾ? ಇಲ್ಲೇನಿದೆ ಅದು ಫಸ್ಟ್ ಬರ್ಕೊತೀವಿ. 2 2s are 4 plus 2x minus 2x, ಹೌದಾ? ಪ್ಲಸ್ 2x ಮೈನಸ್ 2x ಕ್ಯಾನ್ಸಲ್ ಆಯಿತು. ಇಲ್ಲಿ ನೋಡಿ, ಇದನ್ನ LCM ತೊಗೊಂಡಿದ್ವಿ. 2 plus x whole square into 1 ಅಂದರೆ 2 plus x whole square ಮೈನಸ್ ಆಸ್ ಇಟ್ ಈಸ್ 1 plus x ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು. ಅದಕ್ಕೆ 1 plus x into 2 2s are 4 plus 2x minus 2x ಕ್ಯಾನ್ಸಲ್ ಆಯಿತು. ಹೌದಾ? ಈ ನ್ಯೂಮರೇಟರ್ನ ಸಿಂಪ್ಲಿಫೈ ಮಾಡಿದ್ವಿ ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2 plus x whole square ಅಂದರೆ 2 square plus x square plus 2 2s are 4x. 4 ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡ್ತೀನಿ, ಮೈನಸ್ 4 ಮೈನಸ್ 4x ಡಿವೈಡೆಡ್ ಬೈ 1 plus x into 2 plus x whole square ಬರೀಬೋದಾ? ಪ್ಲಸ್ 4x ಮೈನಸ್ 4x ಕ್ಯಾನ್ಸಲ್ ಆಯಿತು. 2 ಸ್ಕ್ವೇರ್ ಅಂದ್ರೆ 4 ಆಗುತ್ತೆ, ಪ್ಲಸ್ 4 ಮೈನಸ್ 4 ಕ್ಯಾನ್ಸಲ್ ಆಯಿತು. ಹಾಗಾದ್ರೆ ಏನೇನು ಉಳಿತಾ ಇದೆ? x ಸ್ಕ್ವೇರ್ ಡಿವೈಡೆಡ್ ಬೈ 1 plus x into 2 plus x whole square ಬಂತು. ಹೌದಾ? ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಬಂತು. ಇದನ್ನು ಇನ್ನೂ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಪ್ರೂವ್ ಮಾಡ್ಬೇಕು ತಾನೆ? ಹೇಗೆ ನೋಡಿ, ಇಲ್ಲಿಗ ಹೋಲ್ ಸ್ಕ್ವೇರ್ ಅಂತಿದೆ, ಇಲ್ಲೂ ಹೋಲ್ ಸ್ಕ್ವೇರ್ ಅಂತಿದೆ. ಅದಕ್ಕೆ ವಿ ನೋ ದಟ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 2 plus x whole square is always greater than 0 ಅಲ್ಲ? ನೋಡಿ, ಆರ್ ಈಕ್ವಲ್ ಟು 0 ಬರೀತಾ ಇಲ್ಲ ಇಲ್ಲಿ. ಆಕ್ಚುಲಿ ಎಕ್ಸಿಗೆ 0 ಆದಾಗ ಇದು 0 ಆಗ್ಬಿಡುತ್ತೆ ಇದು. ಹೌದಾ? ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಬರಿಬೋದು ಇದು. ಹೌದಾ? ನೆಕ್ಸ್ಟ್ ನೋಡಿ, ನಾವು ಎಕ್ಸ್ ಗ್ರೇಟರ್ ದೆನ್ ಮೈನಸ್ 1 ಅಂತಿದೆ. ಮೈನಸ್ 1 ಈ ಕಡೆ ಬಂತು ಅಂದರೆ 1 plus x ಗ್ರೇಟರ್ ದೆನ್ 0 ಇದೆ. ಹೌದಾ? ಹಾಗೆ ನೋಡಿ, ಈಗ ಇದನ್ನ 1 ಮತ್ತು ಇದನ್ನ 2 ಅಂತ ತೊಗೊಂಡೆ ಅಂದರೆ from 1 and 2 x square divided by 1 plus x into 2 plus x whole square ಏನಾಗಿರುತ್ತೆ? ಗ್ರೇಟರ್ ದನ್ ಆರ್ ಈಕ್ವಲ್ ಟು 0 ಬರುತ್ತೆ. ಹೌದಾ? ಯಾಕೆಂದ್ರೆ ಇದು ಪಾಸಿಟಿವ್, ಇದು ಪಾಸಿಟಿವ್. ಹೌದಾ? ಇದು ಪಾಸಿಟಿವ್, 1 plus x ಪಾಸಿಟಿವ್,
ಪಾಸಿಟಿವ್ ಬೈ ಪಾಸಿಟಿವ್ ಇಸ್ ಆಲ್ವೇಸ್ ಏನಾಗಿರುತ್ತೆ ಪಾಸಿಟಿವ್, ಹೌದಾ? ಹಾಗೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಯ್ತು ನಮಗೆ ಅಲ್ಲಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಬರ್ತಿದೆ ತಾನೆ. ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂದರೆ ಇದು, ಹೌದಾ? ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0, ಹೌದಾ? ಅಂದರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಬರ್ತಾ ಇದೆ ಅಂದರೆ ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್, ಹೌದಾ? ಇದನ್ನೇ ಪ್ರೂವ್ ಮಾಡಬೇಕಿತ್ತು ಅಷ್ಟೇ. ನೋಡಿ ಈಸಿ ಇದೆ, ಇಂಪಾರ್ಟೆಂಟ್. ನಮಗೆ ಲಾಸ್ಟಿಗೆ ಯಾವ ಥರ ಮಾಡ್ತೀವಿ ಅನ್ನೋದು ಐಡಿಯಾ ಗೊತ್ತಾಗಬೇಕು. ಅದು ಫಸ್ಟಿಗೆ ನೋಡಿ ಪವರಲ್ಲಿ ಈವನ್ ನಂಬರ್ ಇತ್ತು ಅಂದರೆ ಅದೆಲ್ಲದು ಯಾವಾಗಲೂ ಏನಾಗಿರುತ್ತೆ ಪಾಸಿಟಿವ್, ಆ ಐಡಿಯಾ ಯೂಸ್ ಮಾಡಬೇಕು. ನೆಕ್ಸ್ಟ್ ಉಳಿದಿರೋ ಟರ್ಮ್ಸ್ನ ನೋಡ್ಕೋಬೇಕು. ಅದಕ್ಕೆ ಇಲ್ಲಿ ಉಳಿದಿರೋ ಟರ್ಮಿಗೆ ಇಲ್ಲಿ ಕಂಡೀಷನ್ ಏನು ಕೊಟ್ಟಿದ್ರು, ಎಕ್ಸ್ ಗ್ರೇಟರ್ ದ್ಯಾನ್ -1 ಇದೆ. -1 ಎಲ್ ಎಚ್ ಎಸ್ಸಿಗೆ ತೊಗೊಂಡೆ ಅಂದ್ರೆ 1 + x ಗ್ರೇಟರ್ ದ್ಯಾನ್ 0 ಆಯಿತು, ಹೌದಾ? ಅದಕ್ಕೆ 1 + x ಇಸ್ ಪಾಸಿಟಿವ್ ಆಯಿತು. ಪಾಸಿಟಿವ್ ನಂಬರ್ ಬೈ ಪಾಸಿಟಿವ್ ಇತ್ತು ಅನ್ನೋದು ಕಂಪ್ಲೀಟ್ ಟರ್ಮ್ ಪಾಸಿಟಿವ್ ಆಗುತ್ತೆ. ದೇರ್ಫೋರ್ ಫಂಕ್ಷನ್ ಈಸ್ ಇನ್ಕ್ರೀಸಿಂಗ್ ಬಂತು, ಹೌದಾ? ನೆಕ್ಸ್ಟ್ ಪ್ರಾಬ್ಲಮ್ ನಂಬರ್ 8. Problem number 8. Let I be any interval disjoint from -1, I be any interval disjoint from -1, prove that the function f of x is equal to x plus 1 by x x plus 1 by x is strictly increasing on I. Strictly increasing on I. ನೋಡಿ ಇಲ್ಲಿ ಏನು ಕೊಟ್ಟಿರೋದು ಅಂದರೆ ಗಿವನ್ I is disjoint from -1, ಅಂದರೆ ನೋಡಿ ಡಿಸ್ಜಾಯಿಂಟ್ ಅಂತ ಹೇಳಿದ್ರೆ ಐ ಮತ್ತು ಇದರದ್ದು ಇಂಟರ್ಸೆಕ್ಷನ್ ಯಾವಾಗಲೂ ನಲ್ ಸೆಟ್ ಆಗಿರಬೇಕು. ಅಂದರೆ ಅದರ್ ದ್ಯಾನ್ -1, ಅಂತ ಹೇಳಿ. ಅಂದರೆ ಇಲ್ಲಿ ಐ ಅಂದರೆ ಯಾವ ಥರ ಬರುತ್ತೆ ಅಂದರೆ ನೋಡಿ ಇದು -1 ಇದು 1, ಹೌದಾ? ಇದು ಬಿಟ್ಟು ಇರಬೇಕು. ಇದು ಬಿಟ್ಟು ಇರಬೇಕು ಅಂದರೆ ಗ್ರೇಟರ್ ದ್ಯಾನ್ 1 ಇರಬೇಕು, ಇಲ್ಲ ಅಂದರೆ ಲೆಸ್ ದ್ಯಾನ್ -1 ಇರಬೇಕು, ಹೌದಾ? ಅದು ನೋಡಿ ದಟ್ ಇಂಪ್ಲೈಸ್ ಇಲ್ಲಿ ಏನು ಬರಿಬೋದು ಅಂದರೆ I is equal to -∞ to -1 union 1 to infinity ಬರಿಬೋದಲ್ಲ. ನೋಡಿ ಇದು ಗೊತ್ತಾಗಬೇಕಷ್ಟೇ, ಇದು ಐ. ಇದು ಈ ಇಂಟರ್ವಲ್ ಅಲ್ಲಿ ಫಂಕ್ಷನ್ನ ಏನಂತ ಪ್ರೂವ್ ಮಾಡ್ಬೇಕು ನಾವು, ಈ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಅಂತ ಪ್ರೂವ್ ಮಾಡ್ಬೇಕು, ಹೌದಾ? ನೋಡಿ ಈಗ ನಾವು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ x plus 1 by x ಇದನ್ನು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ 1 by x ಇನ್ ಡಿಫರೆನ್ಷಿಯೇಟ್ -1 by x ಸ್ಕ್ವೇರ್, ಹೌದಾ? ದಟ್ ಇಂಪ್ಲೈಸ್ ದಟ್ ಈಸ್ ಈಕ್ವಲ್ ಟು x ಸ್ಕ್ವೇರ್ -1 by x ಸ್ಕ್ವೇರ್, ಹೌದಾ? ನಾವು ಡೈರೆಕ್ಟಾಗಿ ಏನು ಬರೀಬೋದು ಅಂದರೆ ವಿ ನೋ ದಟ್ x ಸ್ಕ್ವೇರ್ ಈಸ್ ಗ್ರೇಟರ್ ದ್ಯಾನ್ 0 ಫಾರ್ ಆಲ್ x ಬಿಲಾಂಗ್ಸ್ ಟು I. ನೋಡ್ಕೊಳ್ಳಿ ಇಲ್ಲಿ ಮತ್ತೆ ಇಲ್ಲಿ ಈಕ್ವಲ್ ಟು 0 ಬರೀತಾ ಇಲ್ಲ, ಇಲ್ಲಾದರೂ 0 ಬರ್ಕೊಂಡ್ವಿ. ಯಾಕಂದ್ರೆ ಇಲ್ಲಿ ಎಕ್ಸಿಗೆ 0 ಬರ್ಕೊಂಡೆ ಅಂದರೆ 0 ಆಗುತ್ತೆ ಇದು, ಹೌದಾ? ಮತ್ತು x ಈಕ್ವಲ್ ಟು 0 ಇದೆ ತಾನೆ, ಈ ಇಂಟರ್ವಲಲ್ಲಿ ಬರ್ತದೆ. ಗ್ರೇಟರ್ ದ್ಯಾನ್ -1 ಅಂದರೆ ಒಂದು 0 ಬರುತ್ತಲ್ಲ. ಬಟ್ ನೋಡಿ ಇಲ್ಲಿ ಯಾಕೆ 0 ಬರ್ಕೊತ ಇಲ್ಲ ಅಂದರೆ ನೋಡಿ ಇಂಟರ್ವಲಲ್ಲಿ 0 ಇಲ್ಲ ಇಲ್ಲಿ. ಅಂದರೆ ಇಲ್ಲಿ ಬರೋ ಯಾವುದೇ ನಂಬರ್ ಕೂಡ ಐಯಲ್ಲಿ ಇರಲ್ಲ, ಅಂದರೆ 0 ಇರಲ್ಲ ತಾನೆ. ಯಾಕೆ ಇದು 0 ಆಗಲ್ಲ, ಅದಕ್ಕೆ ಬರೀ ಪಾಸಿಟಿವ್ ಆಗಿರುತ್ತೆ. ಉಳ್ಕೊಡಿ ಇದನ್ನು ಪಾಸಿಟಿವ್ ಅಂತ ಪ್ರೂವ್ ಮಾಡ್ಬೇಕೀಗ, ಹೌದಾ? ನೋಡಿ ಈಸಿ ಇದೆ. ಇಫ್ ಎಕ್ಸ್ ಬಿಲಾಂಗ್ಸ್ ಟು ಐ ಆಯಿತು ಅಂದರೆ ನೋಡಿ ಇಫ್ ಎಕ್ಸ್ ಬಿಲಾಂಗ್ಸ್ ಟು ಐ ಆಯಿತು ಅಂದರೆ ದಟ್ ಇಂಪ್ಲೈಸ್ ಎಕ್ಸ್ ಸ್ಕ್ವಯರ್ ಗ್ರೇಟರ್ ದೆನ್ 1 ಬರಿಬೋದಾ? ನೋಡಿ ಈಸಿ ಇದೆ. ಯಾಕೆ ಅಂದರೆ 1 to ಇನ್ಫಿನಿಟಿ ತನಕ ಯಾವುದನ್ನಾದ್ರೂ ಸ್ಕ್ವಯರ್ ಮಾಡಿ ಅದೇನಾಗಿರುತ್ತೆ ಯಾವಾಗಲೂ ನಮಗೆ 1ಕ್ಕಿಂತ ಜಾಸ್ತಿ ಬರುತ್ತೆ. -1 ಇಂದ -∞ ತನಕ ಸ್ಕ್ವೇರ್ ಮಾಡಿದ್ರೆ ಮೈನಸ್ ಇರೋದು ಏನಾಗುತ್ತೆ ನಮಗೆ ಅಲ್ಲಿ ಪಾಸಿಟಿವ್ ಆಗಲೇಬೇಕು ತಾನೆ, ಹೌದಾ? ಯಾಕೆಂದ್ರೆ ಗೊತ್ತಿರ್ಬೇಕು ನಮಗೆ ಇಲ್ಲಿ ಇಫ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1 ಆಯಿತು ಅಂದರೆ ದಟ್ ಇಂಪ್ಲೈಸ್ x ಸ್ಕ್ವೇರು ಗ್ರೇಟರ್ ದ್ಯಾನ್ 1 ಆಗುತ್ತೆ. ಇಫ್ ಎಕ್ಸ್ ಈಸ್ ಲೆಸ್ ದ್ಯಾನ್ -1 ಇತ್ತು ಅಂದರೆ x ಸ್ಕ್ವೇರ್ ಈಸ್ ಗ್ರೇಟರ್ ದ್ಯಾನ್ 1 ಆಗುತ್ತೆ, ಹೌದಾ?
ನೋಡಿ ಇದು ಗೊತ್ತಾಗಬೇಕು ನಮಗೆ. -1 ಅಂತ ಯಾವ್ದಾದ್ರು ಒಂದು ಕಮ್ಮಿ ನಂಬರ್ ತೊಗೊತೀನಿ, -2 ಸ್ಕ್ವೇರ್ ಮಾಡಿದ್ರೆ 4 ಆಗುತ್ತೆ ತಾನೆ. ದೇಫ್ ಎಕ್ಸ್ ಸ್ಕ್ವೇರ್ ಇಸ್ ಗ್ರೇಟರ್ ದ್ಯಾನ್ 1 ಅಂತ ಹೇಳ್ತೀವಿ ಅಷ್ಟೇ. ಹೌದಾ? ಈಗ ನೋಡಿ ಐಡಿಯಾ ಗೊತ್ತಿರಬೇಕಷ್ಟೇ. ಈಗ ನೋಡಿ, ಬಿಕಾಸ್ if x is greater than 1, that implies x square is greater than 1. If x less than -1, that implies x square is greater than 1. ಹೌದಾ? ಅಂದರೆ ನೋಡಿ ಎರಡೂ ಕೇಸಲ್ಲೂ x square is greater than 1 ಇದೆ. ಅದಕ್ಕೆ ಇಲ್ಲಿ x square greater than 1 ಬರ್ಕೊಂಡ್ವಿ. 1 ಈ ಕಡೆ ತೊಗೊಂಡೆ ಅಂದರೆ ದಟ್ ಇಂಪ್ಲೈಸ್ x square -1 is greater than 0. ಹೌದಾ? ಡಿವೈಡಿಂಗ್ ಬೈ ಪಾಸಿಟಿವ್ ನಂಬರ್ ಬರ್ಕೊಂಡ್ವಿ ಅಂದರೆ ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್ ಅಂತ ಗೊತ್ತಿದೆ. ಅದಕ್ಕೆ ಡಿವೈಡಿಂಗ್ ಬೈ ಎಕ್ಸ್ ಸ್ಕ್ವೇರ್ ಮಾಡಿದ್ವಿ ಅಂದರೆ ಇದು ಎಕ್ಸ್ ಸ್ಕ್ವೇರ್ -1 ಬೈ ಎಕ್ಸ್ ಸ್ಕ್ವೇರ್ ಇಸ್ ಗ್ರೇಟರ್ ದ್ಯಾನ್ 0. 0 ಬೈ ಎಕ್ಸ್ ಸ್ಕ್ವೇರ್ ಅಂದರೆ 0ನೇ. ದಟ್ ಇಂಪ್ಲೈಸ್ ಎಕ್ಸ್ ಸ್ಕ್ವೇರ್ -1 ಬೈ ಎಕ್ಸ್ ಸ್ಕ್ವೇರ್ ಅಂದರೆ ಏನು ಗೊತ್ತಿರೋದು? ಎಫ್ ಡ್ಯಾಶ್ ಆಫ್ ಎಕ್ಸ್. ದೇರ್ಫೋರ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0. ದಟ್ ಇಂಪ್ಲೈಸ್ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಇನ್ ಐ. ಇದನ್ನ ಪ್ರೂವ್ ಮಾಡೋಕ್ಕಿತ್ತಲ್ಲ. ಹೌದಾ? ನೋಡಿ ಇಲ್ಲಿ ಈ ಐಡಿಯಾಸ್ ಕರೆಕ್ಟಾಗಿ ಗೊತ್ತಾಗ್ತಾ ಬರ್ಬೇಕಷ್ಟೇ ಇಲ್ಲಿ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ನೆಕ್ಸ್ಟು ನೈನ್ ಪ್ರಾಬ್ಲಮ್ ನೋಡಿ. ಈ ಥರದ ಎಕ್ಸಾಮಿಗೆ ಕೇಳ್ತಾ ಇದ್ದಾರೆ, ಐಡಿಯಾ ಗೊತ್ತಾಗಬೇಕಿಲ್ಲಿ. ಫೈಂಡ್ ದ ಇಂಟರ್ವಲ್ಸ್ ಇನ್ ವಿಚ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಆರ್. ಫೈಂಡ್ ದ ಇಂಟರ್ವಲ್ಸ್ ಇನ್ ವಿಚ್ ದ ಫಾಲೋಯಿಂಗ್ ಫಂಕ್ಷನ್ಸ್ ಆರ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆರ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆರ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಅದು ಫಸ್ಟ್ ಒನ್. f of x is equal to 2x square minus 3x. 2x square minus 3x. ನೋಡಿ ಡಿಫ್ರೆಂಟ್ ಇದೆ ಅದು. ಯಾವ ಇಂಟರ್ವಲಲ್ಲಿ ಇನ್ಕ್ರೀಸ್ ಆಗುತ್ತೆ, ಯಾವ ಇಂಟರ್ವಲಲ್ಲಿ ಡಿಕ್ರೀಸ್ ಆಗುತ್ತೆ ಅಂತ ಚೆಕ್ ಮಾಡ್ಕೋಬೇಕಷ್ಟೆ. ನೋಡಿ ಫಸ್ಟಿಗೆ ಗಿವನ್ f of x is equal to 2x square minus 3x. ಹೌದಾ? ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊತೀವಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಇಕ್ವಲ್ ಎಕ್ಸ್ ಸ್ಕ್ವೇರ್ ಇನ್ ಡಿಫ್ರೆನ್ಷಿಯೇಟ್ 2x. 2 2s 4x minus 3 ಬರುತ್ತೆ. ಹೌದು? ನೋಡಿ ಇಂಟರ್ವಲ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಯಾವಾಗಲೂ ಲೆಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ತಗೋಬೇಕು. ನೋಡಿದ್ದು ಎಲ್ಲದಕ್ಕೂ ಫಿಕ್ಸ್ಡ್ ಇದು. ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಇನ್ ಇಂಟರ್ವಲ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂದರೆ ಫಸ್ಟ್ ಸ್ಟೆಪ್ ಯಾವಾಗಲೂ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ 0 ತೊಗೋಬೇಕು. ಅವಾಗ ಇಲ್ಲಿ ಏನು ಬರುತ್ತೆ? 4x minus 3 is equal to 0 ಅಥವಾ x is equal to 3/4. ಹೌದಾ? ನೋಡಿ ಇಲ್ಲಿ ಎಕ್ಸ್ ವ್ಯಾಲ್ಯೂ ಯಾವ್ದಾದ್ರು ಬರ್ಬೋದು. ಇಲ್ಲೇನೆ ಎರಡೆರಡು ವ್ಯಾಲ್ಯೂ ಬಂತು ಅಂದರೆ ಅದನ್ನು ನಂಬರ್ ಸಿಸ್ಟಮಲ್ಲಿ ಬರ್ಕೊಳೋದು ಅಷ್ಟೇ. ಇಲ್ಲಿ ನೋಡಿ ಆಗುತ್ತೆ ರಿಯಲ್ ನಂಬರ್ ಸಿಸ್ಟಮ್ ಇದು. ಎಕ್ಸ್ ಈಕ್ವಲ್ ಟು 3/4 ಬರ್ತಾ ಇದೆ. ಹೌದಾ? ಅರೆ ಏನು ಬರ್ಕೊಂಡ್ರೆ ಹಿಯರ್ x is equal to 3/4 divides real numbers into 2 sub intervals. ಹೌದಾ? ನೋಡಿ ಅದರಲ್ಲಿ ಎರಡು ಇಂಟರ್ವಲಲ್ಲಿ ಒಂದೊಂದು ಇಂಟರ್ವಲಲ್ಲಿ ಇನ್ಕ್ರೀಸಿಂಗ್ ಬರುತ್ತೆ, ಒಂದೊಂದು ಇಂಟರ್ವಲಲ್ಲಿ ಡಿಕ್ರೀಸಿಂಗ್ ಬರ್ತಾ ಹೋಗುತ್ತೆ. ಹೌದಾ? ಇದು ಆ್ಯಕ್ಚುಲಿ ಇದು ಎಫ್ ಡ್ಯಾಶ್ ಇದು. ಹೌದಾ? ನೋಡಿ ಈಗ ಇದನ್ನು ಡೈರೆಕ್ಟಾಗಿ ಯಾವ ಥರ ಬರಿತೀವಿ ಅಂದರೆ ಡೈರೆಕ್ಟಾಗಿ ಬರೀಬೇಕು ಅಂದ್ರೆ ಇಲ್ಲಿ ನೋಡ್ಕೋಬೇಕು. ಎಫ್ ಡ್ಯಾಶಲ್ಲಿ ಆ್ಯಕ್ಚುಲಿ ಒಂದೇ ಒಂದು ಟರ್ಮ್ ಇದೆ. ಹೌದಾ? ಹಾಗೆ ಈಸಿಯಾಗಿ ಬರಿಬೋದು. ಎರಡೆರಡು ಟರ್ಮ್ ಇತ್ತು ಅಂದರೆ ಹೇಗೆ ಮಾಡೋದು ಅಂತೇಳಿ ನೆಕ್ಸ್ಟ್ ಪ್ರಾಬ್ಲಮ್ಸಲ್ಲಿ ಗೊತ್ತಾಗುತ್ತೆ. ಆಯ್ತಲ್ಲ? ಇದರಲ್ಲಿ ಫಸ್ಟ್ ಇದರೊಳಗೆ 0 ಬರ್ಕೊಂಬಿಡಿ. ಡೈರೆಕ್ಟಾಗಿ ಎಕ್ಸಿಗೆ 0 ಬರೀತೀನಿ. 0 ಬರ್ಕೊಂಡೆ ಅಂದರೆ ಏನು ಬರ್ತಾ ಇದೆ? -3 ಬರುತ್ತೆ. ಹೌದಾ? 0 ಬರ್ಕೊಂಡೆ ಅಂದರೆ -3. -3 ಅಂದರೆ ನೆಗೆಟಿವಾ ಪಾಸಿಟಿವಾ? ನೆಗೆಟಿವ್ ಬರ್ತದೆ. ಹೌದಾ? ಹಾಗಾದ್ರೆ ಇಲ್ಲಿ ಎಲ್ಲಿ 0 ಬರುತ್ತೆ ಅಂತ ನೋಡ್ಕೋಬೇಕು. 0 3/4ಗಿಂತ ಕಮ್ಮಿ ಇರುತ್ತೆ ತಾನೆ. ಹೌದಾ? ಹಾಗೆ ಈ ಪಾರ್ಟಲ್ಲಿ ಏನು ಬರುತ್ತೆ ನನಗೆ? 0 ಬರ್ಕೊಂಡಾಗ ಇದೇನಾಗ್ತಿದೆ? ಅದು ನೆಗೆಟಿವ್. ಅದಕ್ಕೆ ಇಲ್ಲಿ ನೆಗೆಟಿವ್ ಇರುತ್ತೆ, ಇಲ್ಲೇನಿರುತ್ತೆ ಅಂದರೆ ಪಾಸಿಟಿವ್ ಇರುತ್ತೆ ಅಷ್ಟೇ. ಹೌದಾ? ಇದನ್ನು ಡೈರೆಕ್ಟಾಗಿ ಬರಿಬೋದು ನಾವು.
ನೆಕ್ಸ್ಟ್ ಈಗ ಇನ್ನೊಂದು ಇಂಟರ್ವಲ್ ಇತ್ತು ಅಂದರೆ ನೆಕ್ಸ್ಟ್ ಮತ್ತೆ ನೆಗೆಟಿವ್ ಪಾಸಿಟಿವ್ ಈ ಥರ ಚೇಂಜ್ ಆಗ್ತಾ ಹೋಗುತ್ತೆ ಅಷ್ಟೇ, ಹೌದಾ? ಹಾಗಾದ್ರೆ ನೆಗೆಟಿವ್ ಎಫ್ ಡ್ಯಾಶ್ ಆಫ್ ಎಕ್ಸ್ ನೆಗೆಟಿವ್ ಬಂತು ಅಂದರೆ ಫಂಕ್ಷನ್ ಇಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗು. ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಪಾಸಿಟಿವ್ ಬರ್ತಿದೆ ಅಂದರೆ ಫಂಕ್ಷನ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಹಾಗಾದ್ರೆ ಇಲ್ಲಿ ಏನು ಬರೀತೀವಿ ಅಂದರೆ ನಾವು ಇಫ್ ಎಕ್ಸ್ ಬಿಲಾಂಗ್ಸ್ ಟು ನೋಡಿ -∞ to 3/4 then f of x is strictly decreasing. ಹೌದಾ? ನೆಕ್ಸ್ಟ್ ಅದೇ ಥರ ಇಫ್ ಎಕ್ಸ್ ಬಿಲಾಂಗ್ಸ್ 3/4 to ಎಷ್ಟಾದ್ರು ಇರ್ಬೋದು ತಾನೆ ಇನ್ಫಿನಿಟಿ ತನಕ 3/4 to ಇನ್ಫಿನಿಟಿ ದೆನ್ f of x is strictly increasing. ಇಲ್ಲಿ ಏನು ಕೇಳಿದ್ರು ಅಂದರೆ ಕ್ವಶನು ಫೈಂಡ್ ದ ಇಂಟರ್ವಲ್ಸ್ ಇನ್ ವಿಚ್ ದ ಫಂಕ್ಷನ್ ಇಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಆ್ಯಂಡ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಅಂತ ಹೇಳಿದ್ರು, ಹೌದಾ? ಯಾವ ಇಂಟರ್ವಲಲ್ಲಿ ಏನೇನಾಗಿರುತ್ತೆ ಅಂತ ಕಂಡುಹಿಡಿಬೇಕಷ್ಟೇ. ಅದಕ್ಕೆ ನೋಡಿ ಫಸ್ಟ್ ಏನು ಮಾಡ್ಕೋಬೇಕು, ಯಾವಾಗಲೂ ಫಂಕ್ಷನ್ನ ಡಿಫ್ರೆನ್ಷಿಯೇಟ್ ಮಾಡಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಕ್ವಲ್ ಟು 0 ಅಂದ್ಕೊಳ್ಳಿ. ಎಕ್ಸಿಗೆ ಏನು ವ್ಯಾಲ್ಯೂ ಬರುತ್ತೋ ಅದನ್ನ ನಂಬರ್ ಲೈನಲ್ಲಿ ಬರ್ಕೊಳ್ಳಿ. ಆಗ ವ್ಯಾಲ್ಯೂ ನಂಬರ್ ಲೈನ್ನ ಡಿವೈಡ್ ಮಾಡುತ್ತಿಲ್ಲ, ಎಷ್ಟು ಪಾರ್ಟ್ ಮಾಡ್ತಿದೆ 2 ಪಾರ್ಟ್. ಅದಕ್ಕೆ ನೋಡಿ ಇಲ್ಲಿ 2 ಪಾರ್ಟ್ ಬಂದಿದೆ, ಹೌದಾ? ಯಾವ ಪಾರ್ಟ್ ಹತ್ರ ಇನ್ಕ್ರೀಸ್ ಆಗುತ್ತೆ ಯಾವ ಪಾರ್ಟ್ ಹತ್ರ ಡಿಕ್ರೀಸ್ ಆಗುತ್ತೆ ಅಂತ ಕಂಡುಹಿಡಿಬೇಕು ಅಂದರೆ ಈಸಿ ಇದೆ. ಡೈರೆಕ್ಟಾಗಿ ಎಕ್ಸಿಗೆ 0 ಬರ್ಕೊಂಬಿಡಿ, ನೆಗೆಟಿವ್ ಬಂತು. ಇಲ್ಲಿ 0 ಎಲ್ಲಿ ಬರ್ತದೆ, ಇಲ್ಲಿ ಬರುತ್ತೆ ತಾನೆ 0. ಈ ಪಾರ್ಟಲ್ಲಿ ನೆಗೆಟಿವ್ ಇತ್ತು ಅಂದರೆ ನೆಕ್ಸ್ಟ್ ಮತ್ತೆ ಪಾಸಿಟಿವ್ ಮತ್ತು ನೆಗೆಟಿವ್ ಪಾಸಿಟಿವ್ ಥರ ಚೇಂಜ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಡೈರೆಕ್ಟಾಗಿ ಸಿಂಪ್ಲಿಫೈ ಮಾಡ್ತಾ ಹೋಗೋದು ಅಷ್ಟೇ, ಆಯ್ತಲ್ಲ? ಈಸಿ ಇದೆ ಅದು. ನೆಕ್ಸ್ಟ್ ನೈನ್ತ್ ಅಲ್ಲ ಸೆಕೆಂಡ್ ಪ್ರಾಬ್ಲಮ್. f of x is equal to x square plus 2x minus 5. ಇದನ್ನೇ ಎಕ್ಸಾಮಿಗೆ ಕೇಳಿದಾರೆ, ಗೊತ್ತಿರಬೇಕು. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಮಾಡ್ಬೋದು. ವಿಡಿಯೋ ಪಾಸ್ ಮಾಡಿಬಿಟ್ಟು ಟ್ರೈ ಮಾಡಿ ಬರ್ತದೆ ನೋಡಿ. ಯಾವ ಥರ ಮಾಡ್ಕೊತೀವಿ, ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 2x minus 5, ಹೌದಾ? ಇದನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದರೆ ದಟ್ ಇಂಪ್ಲೈಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x plus 2 ಬಂತು, ಹೌದಾ? ನೆಕ್ಸ್ಟ್ ಯಾವಾಗಲೂ ಏನು ಮಾಡಬೇಕು ಅಂತ ಹೇಳಿದ್ವಿ, ಲೆಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ದಟ್ ಇಂಪ್ಲೈಸ್ 2x plus 2 is equal to 0. That implies 2x is equal to -2. That implies x is equal to -1. ಹೌದಾ? ನೆಕ್ಸ್ಟ್ ನೋಡಿ, ನಾವು x equal to -1 divides the real numbers into 2 sub intervals ಅಲ್ಲ, ಹೌದಾ? ಒಂದು ಸಬ್ ಇಂಟರ್ವಲ್ ಇದು, ಇನ್ನೊಂದು ಇದು. ಅದು ನೋಡಿ, ನಾವು x equal to -1 divides real numbers into 2 sub intervals, ಹೌದಾ? ಇದು ನೋಡಿ, ಯಾವ ಇಂಟರ್ವಲಲ್ಲಿ ಇನ್ಕ್ರೀಸ್ ಆಗುತ್ತೆ ಯಾವ ಇಂಟರ್ವಲಲ್ಲಿ ಡಿಕ್ರೀಸ್ ಆಗುತ್ತೆ ಅಂತ ಚೆಕ್ ಮಾಡಬೇಕು. ಹಾಗೆ ಒಂದು ಐಡಿಯಾ ಏನು ಹೇಳಿದ್ರೆ, ಡೈರೆಕ್ಟಾಗಿ ಎಕ್ಸಿಗೆ 0 ಬರೆಯೋದು. ಡೈರೆಕ್ಟಾಗಿ ಎಕ್ಸಿಗೆ 0 ಬರ್ಕೊಂಡ್ರೆ ಎಫ್ ಡ್ಯಾಶ್ ಆಫ್ 0 2 ಬರ್ತಾ ಇದೆ. 2 ಅಂದರೆ ಪಾಸಿಟಿವ್, 0 ಇಲ್ಲಿ ಎಲ್ಲಿ ಬರುತ್ತೆ, ಇಲ್ಲೆಲ್ಲೋ ಬರ್ಬೋದು ತಾನೆ. ಹಾಗಾದ್ರೆ ಇಲ್ಲಿ ಪಾಸಿಟಿವ್ ಇರುತ್ತೆ, ಇಲ್ಲಿ ನೆಗೆಟಿವ್ ಇರ್ತದೆ ಅಷ್ಟೇ, ಹೌದಲ್ಲ? ಹಾಗಾದ್ರೆ ಏನು ಬರ್ಕೊಂತೇವೆ, ಇಫ್ ಎಕ್ಸ್ ಬಿಲಾಂಗ್ಸ್ ಟು ಎಲ್ಲಿಂದ ಎಲ್ಲಿ ತನಕ -∞ to -1 ದೆನ್ ಎಫ್ ಆಫ್ ಎಕ್ಸ್ ಈಸ್, ಇಲ್ಲೇನಾಗಿದೆ ನೆಗೆಟಿವ್ ಇದೆ ಅಂದರೆ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಇಫ್ x belongs to -1 to +∞, then f of x is strictly increasing. ಆಯ್ತಲ್ಲ, ಈಸಿ ಇದೆ. ನೆಕ್ಸ್ಟು ಥರ್ಡ್ ಒನ್ ಈಸಿ ಇದೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು
ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 10 minus 6x minus 2x square. 10 minus 6x minus 2x square. ನೋಡಿ ವಿಡಿಯೋ ಪಾಸ್ ಮಾಡ್ಬಿಟ್ಟು ಇದನ್ನು ಟ್ರೈ ಮಾಡ್ಬೋದು. ಸೇಮ್ ಐಡಿಯಾ ಯೂಸ್ ಮಾಡ್ಕೊಂಡು ಮಾಡ್ಬೋದು ಸರ್. ಎರಡು ಸಬ್ ಇಂಟರ್ವಲ್ಸ್ ಬರುತ್ತೆ ಮತ್ತು ಈಸಿಯಾಗಿ ಬರ್ಕೋಬೋದು. ನೋಡಿ ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ 10 minus 6x minus 2x square. ಇದನ್ನ ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡ್ಕೊಂಡ್ವಿ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ 0 minus 6 minus 4x ಬರುತ್ತೆ. ಹೌದಾ? ಡಿಫರೆನ್ಷಿಯೇಟ್ ಮಾಡ್ತಾ ಇದ್ವಿ ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ -6 minus 4x ಬರ್ತಾ ಇದೆ. ಹೌದಾ? ನೆಕ್ಸ್ಟ್ ಲೆಟ್ f dash of x is equal to 0. That implies -6 minus 4x is equal to 0. 4x is equal to -6. x is equal to -6 by 4. And minus 3 by 2 ಬರುತ್ತೆ. ಹೌದಾ? But if x is equal to -3 by 2 divides real number system into 2 parts. Are here x equal to -3 by 2 divides real number system into 2 subintervals. ಹೌದಾ? ಡೈರೆಕ್ಟಾಗಿ ಎಕ್ಸಿಗೆ 0 ಬರ್ಕೋಬೇಕು ಅಂತ ಹೇಳಿದ್ವಿ. ಡೈರೆಕ್ಟಾಗಿ ಎಕ್ಸಿಗೆ 0 ಬರ್ಕೊಂಡ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಏನಾಗುತ್ತೆ? -6 ಅಂದರೆ ನೆಗೆಟಿವ್. ಹೌದಾ? ಸರ್ ಇಲ್ಲಿ ಎಕ್ಸ್ ಈಕ್ವಲ್ ಟು 0 ಎಲ್ಲಿ ಬರ್ಬೋದು? ಇಲ್ಲಿ ಬರುತ್ತೆ ತಾನೆ, ಯಾಕಂದ್ರೆ -1.5 ಆದಮೇಲೆ ಇಲ್ಲಿ -1 ಬರುತ್ತೆ, ನೆಕ್ಸ್ಟ್ ಇಲ್ಲೆಲ್ಲ 0 ಬರುತ್ತೆ. ಇಲ್ಲಿ 0 ಬರ್ತದೆ, ಇಲ್ಲಿ ಏನಾಗಿರುತ್ತೆ? ನೆಗೆಟಿವ್, ಇಲ್ಲಿ ಪಾಸಿಟಿವ್. ಹೌದಾ? ಸರ್ ಇಲ್ಲಿ ಡೈರೆಕ್ಟಾಗಿ ಏನು ಬರೀತೀವಿ? ಇಫ್ x belongs to -∞, -3 by 2, that implies f of x is strictly increasing. If x belongs to -3 by 2, +∞, then f of x is strictly decreasing. ಆಯ್ತಲ್ಲ? ಅದಕ್ಕೆ ಐಡಿಯಾ ಗೊತ್ತಾಗಬೇಕಷ್ಟೇ, ಅಲ್ಲಿ ಈಸಿ ಇದೆ. ನೆಕ್ಸ್ಟ್ ನೋಡ್ಕೊಳ್ಳಿ, 4th ಅವನು ಸ್ವಲ್ಪ ಡಿಫ್ರೆಂಟ್ ಇದೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x³ minus 3x square. f of x is equal to 2x³ minus 3x square minus 36x plus 7. minus 36x plus 7. ನೋಡ್ಕೊಳ್ಳಿ ಫಸ್ಟು ಇಲ್ಲಿ ಯಾವ ಥರ ಬರುತ್ತೆ ಅಂತೇಳಿ ಗೊತ್ತಾಗಬೇಕು. ನೋಡಿ ಇಲ್ಲೆಲ್ಲ ಹೇಗೆ ಬರ್ತಿತ್ತು ಅಂದ್ರೆ ಎಫ್ ಡ್ಯಾಶ್ ಆಫ್ ಎಕ್ಸ್ ಯಾವಾಗಲೂ ಇಲ್ಲಿ ಲೀನಿಯರ್ ಬರ್ತಾ ಇದೆ. ಹೌದಾ? ಅಂದರೆ ಲೀನಿಯರ್ ಅಂತ ಹೇಳಿದ್ರೆ ಎಕ್ಸಿನ ಪವರ್ 1 ಆಗಿರುತ್ತೆ. ಡೈರೆಕ್ಟಾಗಿ ಒಂದೇ ಒಂದು ರೂಟ್ ಬರುತ್ತೆ, ನೆಕ್ಸ್ಟ್ ಸಿಂಪ್ಲಿಫೈ ಮಾಡ್ಕೊಂಡು ಹೋದ್ವಿ. ನೋಡಿ ಇಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಕ್ವಾಡ್ರಾಟಿಕ್ ಬರ್ತದೆ, ಅದಕ್ಕೆಲ್ಲ ಐಡಿಯಾ ಗೊತ್ತಾಗಬೇಕು ಹೇಗೆ ಸಿಂಪ್ಲಿಫೈ ಮಾಡ್ತೀವಿ ಅಂತೇಳಿ. ನೋಡ್ಕೊಳ್ಳಿ ಫಸ್ಟು. ಗಿವನ್ f of x is equal to 2x³ minus 3x square minus 36x plus 7. ಇನ್ನು differentiate with respect to x. That implies f dash of x is equal to 2x³ in differentiation 6x square minus 6x minus 36 ಬರುತ್ತೆ. ಹೌದಾ? ನೋಡಿ ಲೆಟ್ f dash of x equal to 0. Same idea. f dash of x equal to 0 ಅಂತ ಹೇಳಿದ್ವಿ ಅಂದ್ರೆ ಇಲ್ಲಿ ಏನು ಬರ್ಬೋದು? 6x square minus 6x minus 36 equal to 0. ಹೌದಾ?
ನೋಡಿ ಆ್ಯಕ್ಚುಲಿ 6 ಕಾಮನ್ ತೊಗೊಂಡ್ವಿ ಅಂದ್ರೆ ಎಕ್ಸ್ ಸ್ಕ್ವಯರ್ ಮೈನಸ್ ಎಕ್ಸ್ ಮೈನಸ್ 6 ಈಕ್ವಲ್ ಟು 0. ಫ್ಯಾಕ್ಟರೈಸ್ ಮಾಡಬೇಕು. ಮಲ್ಟಿಪ್ಲೈ ಮಾಡಿದಾಗ 6 ಬರಬೇಕು, ಸಪ್ರಾಕ್ಟ್ ಮಾಡಿದಾಗ -1 -3 + 2 ತಗೋಬೋದಲ್ಲ. ಹೌದಾ? ಇಂಪ್ಲಸ್ 6 ಅಂತ ಈ ಕಡೆ ತೊಗೊಂಡ್ಬಿಡ್ತೀನಿ. ಆಗಿರೋದು ಏನಾಗುತ್ತೆ, ಎಕ್ಸ್ ಕಾಮನ್ ತೊಗೊಂಡ್ವಿ ಅಂದರೆ ಎಕ್ಸ್ -3, 2 ಕಾಮನ್ ತೊಗೊಂಡ್ವಿ ಅಂದರೆ ಎಕ್ಸ್ -3 ಈಕ್ವಲ್ ಟು 0. ಎರಡರಲ್ಲೂ ಎಕ್ಸ್ -3 ಕಾಮನ್ ತೊಗೊಂಡೆ ಅಂದರೆ ಎಕ್ಸ್ -3 x + 2 ಈಕ್ವಲ್ ಟು 0. ದಟ್ ಇಂಪ್ಲಸ್ x ಈಕ್ವಲ್ ಟು 3 ಆರ್ x ಇಸ್ ಈಕ್ವಲ್ ಟು -2. ಹೌದಾ? ನೋಡಿ, ಇದನ್ನು ಕೇರ್ಫುಲ್ಲಾಗಿ ನಂಬರ್ ಲೈನಲ್ಲಿ ಬರ್ಕೋಬೇಕು. ಫಸ್ಟ್ -2 ಬರುತ್ತೆ, ಅದಾದಮೇಲೆ 3 ಬರುತ್ತಲ್ಲ. ಆದರೆ ಇಲ್ಲಿ ಎಷ್ಟು ಪಾರ್ಟ್ ಮಾಡ್ತಾ ಇದೆ? 3 ಪಾರ್ಟ್ಸ್. ಹೌದಾ? ಅದಕ್ಕೆ ಇಲ್ಲಿ ಏನು ಬೇಕು ಅಂದರೆ ಹಿಯರ್ x ಈಕ್ವಲ್ -2, 3 ಡಿವೈಡ್ಸ್ ರಿಯಲ್ ನಂಬರ್ ಇಂಟು 3 ಸಬ್ ಇಂಟರ್ವಲ್ಸ್. ಹೌದಾ? ನೆಕ್ಸ್ಟ್ ನೋಡ್ಕೊಳ್ಳಿ, ಈಗ ಯಾವ ಥರ ಬರ್ಕೊತೀವಿ ಅಂತ ನೆಕ್ಸ್ಟ್ ಐಡಿಯಾ ಗೊತ್ತಾಗಬೇಕು. ಐಡಿಯಾ ಎಲ್ಲ ಸೇಮ್. ಡೈರೆಕ್ಟಾಗಿ ಎಕ್ಸಿಗೆ 0 ಬರ್ಕೊಳ್ಳೋದು. ಎಕ್ಸಿಗೆ 0 ಬರ್ಕೊಳ್ಳೋದು, ಇದು 0 ಇದು 0, ಇಲ್ಲೇನಾಗುತ್ತೆ -36 ಬಂತು. ಎಕ್ಸಿಗೆ 0 ಬರ್ಕೊತಾ ಇದೀವಿ ಅಂದರೆ ಎಫ್ ಡ್ಯಾಶ್ -36 ಬರುತ್ತೆ. ಅಂದರೆ ಎಫ್ ಡ್ಯಾಶ್ ನೆಗೆಟಿವ್ ಬರ್ತಾ ಇದೆ. ಇಲ್ಲೆಲ್ಲಿ ಎಕ್ಸಿಗೆ 0 ಬರ್ಬೋದು, ಇಲ್ಲಿ 0 ಬರ್ತದೆ. ಹೌದಾ? ಹಾಗೆ ಇಲ್ಲಿ ನೆಗೆಟಿವ್. ಉಳಿದ ಎರಡೂ ಕೇಸ್ ಏನಾಗುತ್ತೆ, ಪಾಸಿಟಿವ್. ಹೌದಾ? ನೋಡಿ, ಇಲ್ಲಿ ಡೈರೆಕ್ಟಾಗಿ ಬರೀತಾ ಇದ್ದೀವಿ. ಆ್ಯಕ್ಚುಲಿ ಇನ್ನೂ ಎಷ್ಟೊಂದು ಐಡಿಯಾಸ್ ಗೊತ್ತಾಗಬೇಕು, ಹೇಳ್ತೇನೆ ನೆಕ್ಸ್ಟು. ಜಸ್ಟ್ ನಮಗೆ ಇದಕ್ಕೆ ಬರ್ಕೋರಿ. ಹೌದಾ? ನೋಡಿ, ಆಲ್ಟರ್ನೇಟಿವ್ಲಿ ಸೈನ್ ಚೇಂಜ್ ಮಾಡ್ತಾ ಹೋಗ್ಬೇಕು. ಹೌದಾ? ಹೀಗಾದ್ರೆ ಇಲ್ಲಿ ಏನಂತ ಗೊತ್ತಾಯಿತು ಅಂದರೆ, ನೋಡಿ, ಇಲ್ಲೂ ಪಾಸಿಟಿವ್ ಇದೆ, ಇಲ್ಲೂ ಪಾಸಿಟಿವ್ ಇದೆ. ಪಾಸಿಟಿವ್ ಇತ್ತು ಅಂದರೆ ಫಂಕ್ಷನ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗು. ನೆಗೆಟಿವ್ ಇತ್ತು ಅಂದರೆ ಫಂಕ್ಷನ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಹೌದಾ? ನೆಗೆಟಿವ್ ಆದರೆ ಒಂದೇ ಕಡೆ ಬಂದಿರುತ್ತೆ, ಅದಕ್ಕೆ ಡೈರೆಕ್ಟಾಗಿ ಬರ್ಕೊಂಡ್ಬರ್ತೀವಿ. ನೋಡಿ, ಇಫ್ ಎಕ್ಸ್ ಬಿಲಾಂಗ್ಸ್ ಟು -2, 3, then f of x is strictly decreasing. ಯಾಕಂದ್ರೆ ನೆಗೆಟಿವ್. ಹೌದಾ? ನೋಡಿ, ಪಾಸಿಟಿವ್ ಇಲ್ಲೂ ಇದೆ, ಇಲ್ಲೂ ಇದೆ ತಾನೆ. ಅದಕ್ಕೆ ಇಲ್ಲಿ ಏನು ಬರ್ಕೊಂತೀವಿ, ಇಫ್ ಎಕ್ಸ್ ಬಿಲಾಂಗ್ಸ್ ಟು ಎರಡೆರಡು ಇಂಟರ್ವಲ್ ಬಂತು ಅನ್ನೋದನ್ನ ಯಾವಾಗಲೂ ನಾವು ಯೂನಿಯನ್ ಇಂದ ಜಾಯಿನ್ ಮಾಡಬೇಕು. ಆಯ್ತಲ್ಲ? ಅಂದರೆ -∞ to -2 ಯೂನಿಯನ್ 3 to +∞. ನೋಡಿ, ಎರಡೂ ಕಡೆನೂ ಪಾಸಿಟಿವ್ ಇದೆ. -∞ ಇಂದ -2 ತನಕ ಮತ್ತು 3 ಇಂದ +∞ ತನಕ ಪಾಸಿಟಿವ್ ಇದೆ. ಹೌದಾ? ದೆನ್ ಪಾಸಿಟಿವ್ ಇದೆ ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್. ಹೌದಾ? ಆಯ್ತಲ್ಲ? ಇಲ್ಲಿ ನೋಡಿ, ಇಲ್ಲಿ ಆ್ಯಕ್ಚುಲಿ ಇದು ಇಲ್ಲಿ ಈ ಥರ ಡೈರೆಕ್ಟಾಗಿ ಬರೀತಾ ಇದ್ದೀವಲ್ಲ, ಇದಕ್ಕೆ ನಾವು ವೇವ್ ಕರ್ವ್ ಮೆಥಡ್ ಅಂತ ಹೇಳ್ತೀವಿ. ಇದಕ್ಕೆ ಜಸ್ಟ್ ಐಡಿಯಾ ಗೊತ್ತಿರಲಿ ಅಷ್ಟೇ. ಯಾಕಂದ್ರೆ ನೆಕ್ಸ್ಟ್ ಪ್ರಾಬ್ಲಮಿಗೆ ಸ್ವಲ್ಪ ಏನಾದ್ರು ಟ್ವಿಸ್ಟ್ ಮಾಡಿದ್ರು ನಮಗೆ ಇದು ಬರೆಯೋದು ಗೊತ್ತಾಗಬೇಕು. ಹೌದಾ? ಇದಂತೂ ಈಸಿ ಇತ್ತು, ಅದಕ್ಕೆ ಈಸಿಯಾಗಿ ಬರ್ಕೊಂಬಿಟ್ವಿ. ಇಲ್ಲಿ ನೋಡ್ಕೊಳ್ಳಿ, ವೇವ್ ಕರ್ವ್ ಮೆಥಡ್ ಬರಿಬೇಕಾದ್ರೆ ಯಾವ ಥರ ಬರಿತೀವಿ ಅಂತೇಳಿ. ಆ್ಯಕ್ಚುಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ನ ಸಿಂಪ್ಲಿಫೈ ಮಾಡ್ಕೊಂಡಿದ್ದಕ್ಕೆ ಇದು ಬಂದಿದೆ. ಹೌದಾ? ಇಲ್ಲೊಂದು ಎಕ್ಸ್ಟ್ರಾ ಏನು ಬರ್ತಾ ಹೋಗ್ಬೋದು, ಇಲ್ಲೊಂದು 6 ಬರ್ಬೋದು ಅಷ್ಟೇ. ಹೌದಾ? ಅಂದರೆ ಇಲ್ಲಿ ಆ್ಯಕ್ಚುಲಿ ಏನಿರೋದು ಅಂದರೆ 6 ಇಂಟು x - 3 ಇಂಟು x + 2. ಹೌದಾ? ನೋಡಿ, ವೇವ್ ಕರ್ವ್ ಮೆಥಡ್ ಏನು ಹೇಳುತ್ತೆ ಅಂದರೆ ಯಾವಾಗಲೂ ಪವರ್ ಯಾವಾಗಲೂ ಏನಾಗಿರಬೇಕು ಅಂದರೆ ಆಡ್ ಇರೋದನ್ನು ಮಾತ್ರ ನಾವು ಕನ್ಸಿಡರ್ ಮಾಡಬೇಕು. ಆಯ್ತಲ್ಲ? ಪವರ್ ಆಡ್ ಇರೋದು ಮಾತ್ರ ಕನ್ಸಿಡರ್ ಮಾಡಬೇಕು, ಈವನ್ ಇರೋದು ಕನ್ಸಿಡರ್ ಮಾಡಬಾರ್ದು. ಯಾಕೆ ಅಂದರೆ ನಾವು ಇಲ್ಲಿ ಏನು ಬರೀತಾ ಇದ್ದೀವಿ, ಪಾಸಿಟಿವಾ ನೆಗೆಟಿವ್ ಅಷ್ಟೇ ಬರೀತಾ ಇದ್ದೀವಿ. ಹೌದಾ? ಇಫ್ ಪವರ್ ಏನಾದರೂ ಈವನ್ ಇತ್ತು ಅಂದ್ಕೊಳ್ಳಿ, ಇಟ್ ಈಸ್ ಆಲ್ವೇಸ್ ಏನಾಗಿರುತ್ತೆ, ಪಾಸಿಟಿವ್. ಹೌದಾ? ಇದು ಯಾವಾಗಲೂ ಪಾಸಿಟಿವ್ ಇರುತ್ತೆ, ಚೇಂಜೇ ಆಗಲ್ಲ. ಬರೀ ಪಾಸಿಟಿವ್ ಇರುತ್ತೆ ಅಂತ ಹೇಳಿದ್ರೆ ಇದು ಇನ್ಇಕ್ವಾಲಿಟಿಗೆ ಏನು ಎಫೆಕ್ಟ್ ಮಾಡಲ್ಲ. ಅಂದರೆ ಫಾರ್ ಎಕ್ಸಾಂಪಲ್ಲು
1 ಇಸ್ ಗ್ರೇಟರ್ ದನ್ 0 ಅನ್ಕೊಂತೀನಿ. ಇದಕ್ಕೆ ಮಲ್ಟಿಪ್ಲೈ ಬೈ ಎಕ್ಸ್ ಪ್ಲಸ್ 1 ಅಥವಾ ಎಕ್ಸ್ ಪ್ಲಸ್ 2 ಹೋಲ್ ಸ್ಕ್ವೇರ್ ಮಾಡಿದೆ ಅಂದರೆ ಇದನ್ನು ಏನಾಗಿರ್ತದೆ, ಗ್ರೇಟರ್ ದನ್ 0ನೇ ಇದು. ಯಾಕಂದರೆ ಮಲ್ಟಿಪ್ಲೈ ಬೈ ಪಾಸಿಟಿವ್ ನಂಬರ್ ಮಾಡ್ತಾ ಇದ್ದೀವಿ, ದೇರ್ಫೋರ್ ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್. ನೆಗೆಟಿವ್ ಇದ್ರೆ ಮಾತ್ರ ಏನಾಗುತ್ತೆ, ಇನ್ಇಕ್ವಾಲಿಟಿ ವೇರಿ ಆಗುತ್ತೆ. ಹೌದಾ? ಅದಕ್ಕೆ ಪವರ್ ಈವನ್ ನಂಬರ್ ಇತ್ತು ಅಂದರೆ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್, ಅದನ್ನು ಕನ್ಸಿಡರೇ ಮಾಡಬಾರ್ದು. ಅಂದರೆ ಫಾರ್ ಎಕ್ಸಾಂಪಲ್ ಯಾವ್ದಾದ್ರು ಒಂದು ಪ್ರಾಬ್ಲಮಲ್ಲಿ ಈ ಥರ ಬಂದಿದೆ ಅಂದ್ಕೊಳ್ಳಿ, ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 3 ಇಂಟು ಎಕ್ಸ್ ಮೈನಸ್ 1. ಇದನ್ನು ಎಫ್ ಡ್ಯಾಶ್ ಆಫ್ ಎಕ್ಸ್ ಅಂತ ಹೇಳ್ತೀನಿ. ಜಸ್ಟ್ ನೋಡಿ, ಈ ಥರ ಬಂದಿದೆ ಅಂದ್ಕೊಳ್ಳಿ, ಇದನ್ನು ಈಸಿಯಾಗಿ ಬರೀಬೋದು. ನೋಡಿ, ಇಲ್ಲಿ ರೂಟ್ಸ್ ಬರ್ಕೊತೀನಿ ಅಂದರೆ ಈಸ್ ಈಕ್ವಲ್ ಟು 0 ತೊಗೋಬೇಕು ತಾನೆ. ಹೌದಾ? ಈಸ್ ಈಕ್ವಲ್ ಟು 0 ತೊಗೊಂಡೆ ಅಂದರೆ ಆ್ಯಕ್ಚುಲಿ ಎಕ್ಸ್ ಪ್ಲಸ್ 1 ಈಸ್ ಈಕ್ವಲ್ ಟು 0 ಅಂದರೆ ಎಕ್ಸಿಗೆ -1 ಬರುತ್ತೆ. ಎಕ್ಸ್ ಪ್ಲಸ್ 2 ಈಕ್ವಲ್ ಟು 0 ಅಂದರೆ ಎಕ್ಸಿಗೆ -2, ಎಕ್ಸಿಗೆ -3, ಇನ್ನೊಂದು ಎಕ್ಸ್ ಇಸ್ ಈಕ್ವಲ್ ಟು 1 ಬಂದ್ಬಿಡುತ್ತೆ. ಹೌದಾ? ಆದರೆ ಪವರ್ ಈಸ್ ಈವನ್ ತಾನೆ, ಈವನ್ ಇದೆ ಅಂತೇಳಿ ಇದನ್ನು ಕನ್ಸಿಡರ್ ಮಾಡಬಾರ್ದು. ಯಾಕಂದರೆ ಇಟ್ ಡಸಂಟ್ ಎಫೆಕ್ಟ್ ಇನ್ಇಕ್ವಾಲಿಟಿ ಅಂತ ಹೇಳ್ತೀವಿ. ಹೌದಾ? ಇದೇನು ಎಫೆಕ್ಟ್ ಮಾಡಲ್ಲ, ಯಾಕಂದರೆ ಪವರ್ ಈಸ್ ಈವನ್, ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಪಾಸಿಟಿವ್ ನಂಬರಿಂದ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂದರೆ ಇನ್ಇಕ್ವಾಲಿಟಿ ರಿಮೈನ್ಸ್ ಸೇಮ್, ಅದಕ್ಕೆ ಇದು ಎಫೆಕ್ಟ್ ಮಾಡಲ್ಲ. ಹಾಗಾದ್ರೆ ನಂಬರ್ ಲೈನಲ್ಲಿ ಬರೀ ಇದಿಷ್ಟನ್ನೇ ಬರ್ಕೊತೀವಿ. ಹೌದಾ? ಅಂದರೆ ಏನೇನು ಬರ್ಕೋಬೇಕು ಅಂದರೆ ಅವಾಗ -2 -3 1. ಹೌದಾ? ಎಷ್ಟು ಡೈರೆಕ್ಟಾಗಿ ಎಕ್ಸಿಗೆ 0 ಬರೆಯೋದು ನೋಡಿ, ನಂಬರ್ ಲೈನ್ ಫಸ್ಟ್ ಇಲ್ಲಿ 2 ಬರುತ್ತೆ, ಇಲ್ಲಿ 3. ಹೌದಾ? ನೋಡಿ, ಡೈರೆಕ್ಟಾಗಿ ಎಕ್ಸಿಗೆ 0 ಬರ್ಕೊಳೋದು. ಈಗ ಎಕ್ಸಿಗೆ 0 ಬರ್ಕೊಂಡ್ರೆ ಇದಂತೂ ಪಾಸಿಟಿವ್, ಇದನ್ನು ಪಾಸಿಟಿವ್, ಇದು ಪಾಸಿಟಿವ್, ಇದೊಂದು ನೆಗೆಟಿವ್. ನೆಗೆಟಿವ್ ಇಂಟು ಪಾಸಿಟಿವ್ ಇಂಟು ಪಾಸಿಟಿವ್ ಇಂಟು ಪಾಸಿಟಿವ್ ಅಂದರೆ ಯಾವಾಗಲೂ ಏನಾಗಿರ್ತದೆ, ನೆಗೆಟಿವ್ ಬರುತ್ತೆ. ಹೌದಾ? ಹಾಗಾದರೆ 0 ಇಲ್ಲೆಲ್ಲಿ ಬರ್ಬೋದು, ಇಲ್ಲೆಲ್ಲ 0 ಬರುತ್ತಾನೆ, ಅಂದರೆ ಈ ಪ್ಲೇಸಲ್ಲಿ ಏನಾಗಿರುತ್ತೆ, ನೆಗೆಟಿವ್. ಇನ್ನು ಉಳಿದಿರೋದೆಲ್ಲ ಆಲ್ಟರ್ನೇಟಿವ್ಲಿ ಚೇಂಜ್ ಆಗ್ತಾ ಹೋಗುತ್ತೆ. ಅಂದರೆ ಇಲ್ಲೇನಾಗಬೇಕು, ಪಾಸಿಟಿವ್, ಇಲ್ಲೂ ಏನಾಗಿರುತ್ತೆ ಪಾಸಿಟಿವ್, ಇಲ್ಲಿ ನೆಗೆಟಿವ್. ನೋಡಿ, ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಪಾಸಿಟಿವ್ ಈ ಥರ ಬರುತ್ತೆ. ಹೌದಾ? ಈ ನೆಕ್ಸ್ಟ್ ಬರ್ಕೊತ ಹೋಗ್ಬೋದು. ಇಲ್ಲೇನು ಫಂಕ್ಷನ್ ಏನಾಗಿರುತ್ತೆ, ಡಿಕ್ರೀಸಿಂಗು ಇಲ್ಲಿ ಇನ್ಕ್ರೀಸಿಂಗು, ಇಲ್ಲಿ ಡಿಕ್ರೀಸಿಂಗು ಇಲ್ಲಿ ಇನ್ಕ್ರೀಸಿಂಗ್. ಹೌದಾ? ಆದರೆ ಇಲ್ಲಿ ಇಂಪಾರ್ಟೆಂಟ್ ಐಡಿಯಾ ಏನು ಗೊತ್ತಾಗಬೇಕು ಅಂದರೆ ಇದನ್ನು ಕನ್ಸಿಡರ್ ಮಾಡಿಲ್ಲ. ಆಯ್ತಲ್ಲ? ಏನಾದ್ರು ನಾವು ಇದನ್ನು ಕನ್ಸಿಡರ್ ಮಾಡ್ಕೊಂಬಿಟ್ಟು ಇಲ್ಲಿ -1 ನೆಕ್ಸ್ಟು -2 ಅದಾದಮೇಲೆ -3 ನೆಕ್ಸ್ಟು 1 ಈ ಥರ ಬರ್ಕೊಂಡು ಇಲ್ಲಿ ಎಕ್ಸಿಗೆ 0 ಬರ್ಕೊಂಡಾಗಿದ್ದೇನಾಗಿತ್ತು, ನೆಗೆಟಿವ್ ಬಂದಿತ್ತು ಅಂತೇಳಿ ಈ ಇಂಟರ್ವಲಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್, ಮತ್ತು ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್ ಬರೋದು ತಪ್ಪು. ನೋಡಿ, ಲೆಸ್ ದ್ಯಾನ್ -3 ಆ್ಯಕ್ಚುಲಿ ಏನು ಬರಬೇಕಿತ್ತು, ನೆಗೆಟಿವ್. ಆದರೆ ನಮಗೆ ಇಲ್ಲಿ ಏನು ಬರ್ತದೆ, ಪಾಸಿಟಿವ್. ತಪ್ಪಾಗ್ತದೆ. ಯಾಕೆ ತಪ್ಪಾಯ್ತಿದ್ದು, ನಾವು ಇಲ್ಲಿ ಈ -1ನ ಇನ್ಕ್ಲೂಡ್ ಮಾಡಿದ್ವಿ. ಯಾಕೆ ಇದನ್ನು ಇನ್ಕ್ಲೂಡ್ ಮಾಡಬಾರ್ದು, ಇದ್ರ ಪವರ್ ಏನಾಗಿದೆ, ಈವನ್ ನಂಬರ್. ಹೌದಾ? ಹಾಗೆ ಇದು ಕೇರ್ಫುಲ್ಲಾಗಿ ಮಾಡ್ಕೋಬೇಕು ನಾವು, ಅದಕ್ಕೆ ಗೊತ್ತಿರಬೇಕು. ಆಯ್ತಲ್ಲ? ಈ ಫಾರ್ ಎಕ್ಸಾಂಪಲ್ ನೋಡಿ, ಇನ್ನೊಂದು ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 2 ಹೋಲ್ ಕ್ಯೂಬ್ ಇಂಟು ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ 3 ಈ ಥರ ತೊಗೊಂಡೆ ಅಂದ್ಕೊಳ್ಳಿ. ಇದರೊಳಗೆ ನಾವು ನೋಡಿದ ತಕ್ಷಣ ನಮಗೆ ಏನು ಗೊತ್ತಾಗಬೇಕು ಅಂದರೆ ಯಾವುದನ್ನು ಇನ್ಕ್ಲೂಡ್ ಮಾಡಬಾರ್ದು ಅಂತ ಗೊತ್ತಾಗಬೇಕು. ನೋಡಿ, ಯಾವ್ದು ಮಾಡ್ಕೊಳಲ್ಲ ಅಂದರೆ ಇದನ್ನು ಇನ್ಕ್ಲೂಡ್ ಮಾಡಲ್ಲ, ಇದನ್ನು ಇನ್ಕ್ಲೂಡ್ ಮಾಡ್ತೀವಿ. ಯಾಕಂದರೆ ಎರಡದು ಪವರ್ ಈಸ್ ಆಡ್ ನಂಬರ್. ಹೌದಾ? ಈಗ ಇಲ್ಲಿ ನಂಬರ್ ಲೈನ್ ಬರ್ಕೊಂಡೆ ಅಂದರೆ ಎಕ್ಸ್ ಪ್ಲಸ್ 2 ಈಕ್ವಲ್ 0 ಅಂದರೆ ಎಕ್ಸಿಗೆ -2, ಎಕ್ಸ್ ಪ್ಲಸ್ 3 ಈಕ್ವಲ್ 0 ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು -3. ಹೌದಾ? ನೆಕ್ಸ್ಟ್ ಡೈರೆಕ್ಟಾಗಿ ಎಕ್ಸಿಗೆ 0 ಬರ್ಕೊಳ್ಳೋದು. 0 ಬರ್ಕೊಳ್ಳೋದ್ರೆ 2 ಕ್ಯೂಬ್ ಅಂದರೆ 8 ಈಸ್ ಪಾಸಿಟಿವ್, 1 ಈಸ್ ಪಾಸಿಟಿವ್, 3 ಈಸ್ ಪಾಸಿಟಿವ್. ಪಾಸಿಟಿವ್ ಇಂಟು ಪಾಸಿಟಿವ್ ಇಂಟು ಪಾಸಿಟಿವ್ ಅಂದರೆ ಪಾಸಿಟಿವ್. ಹೌದಾ? ಈಗ 0 ಎಲ್ಲಿ ಬರುತ್ತೆ, ಇಲ್ಲಿ ಬರುತ್ತೆ ತಾನೆ. ಹಾಗಾದ್ರೆ ಈ ಜಾಗದಲ್ಲಿ ಪಾಸಿಟಿವ್ ಇರುತ್ತೆ, ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್. ಹೌದಾ? ಅಂದರೆ ಹಿಯರ್ ಎಕ್ಸ್ ಈಕ್ವಲ್ ಟು -3, -2 ಡಿವೈಡ್ಸ್ ದ ರಿಯಲ್ ನಂಬರ್ ಸಿಸ್ಟಮ್ ಇಂಟು 3 ಪಾರ್ಟ್ಸ್ ಅಂತ ಬರ್ಕೊಳ್ಳೋದು. 2 ಪಾರ್ಟಲ್ಲಿ ಇನ್ಕ್ರೀಸ್ ಆಗುತ್ತೆ, ಇನ್ನೊಂದು ಪಾರ್ಟಲ್ಲಿ ಡಿಕ್ರೀಸ್ ಆಗುತ್ತೆ ಅಷ್ಟೇ. ಹೌದಾ? ಅದು ನೋಡಿ, ವೇವ್ಕಾ ಮೆಥಡಲ್ಲಿ ಡೈರೆಕ್ಟಾಗಿ ಬರೆಯೋದು ಹೇಗೆ ಅಂತ ಗೊತ್ತಿರಬೇಕು. ಹೌದಾ? ಇಲ್ಲಾಂದರೆ ನಾವು ಯಾಕೆ ಎರಡನ್ನೂ ಇನ್ಕ್ಲೂಡ್ ಮಾಡಿದ್ವಿ ಅಂದರೆ ಫ್ಯಾಕ್ಟ್ರೈಸ್ ಮಾಡಿದಾಗ ಎರಡದು ಪವರ್ ಏನಾಗಿದೆ, ಇಲ್ಲಿ 1 ಅಂದರೆ ಆಡ್ ನಂಬರು. ಆಡ್ ನಂಬರ್ ಇರೋ ಕಾರಣ ಡೈರೆಕ್ಟಾಗಿ ಬರ್ಕೊಂಬಿಟ್ಟು ಸಿಂಪ್ಲಿಫೈ ಮಾಡ್ತಾ ಇದ್ದೀವಿ. ಆಯ್ತಲ್ಲ? ಈವನ್ ನಂಬರ್ ಬಂತು ಅಂದರೆ ಫಸ್ಟ್ ಅದನ್ನು ಎಕ್ಸ್ಕ್ಲೂಡ್ ಮಾಡಬೇಕು, ನೆಕ್ಸ್ಟ್ ನಾವು ಸಿಂಪ್ಲಿಫೈ ಮಾಡ್ಕೊಂಡು ಹೋಗ್ತೀವಿ ಅಷ್ಟೇ. ಐಡಿಯಾ ಆಯ್ತಲ್ಲ? ಇಲ್ಲಿ ನೆಕ್ಸ್ಟ್ ಪ್ರಾಬ್ಲಮ್ ತಗೊಳ್ಳಿ. Problem number 5.
f of x is equal to minus 2x cube minus 2x cube minus 9x square minus 12x minus 9x square minus 12x plus 1 plus 1 ನೋಡಿ ವಿಡಿಯೋ ಪಾಸ್ ಮಾಡ್ಬಿಟ್ಟು ಟ್ರೈ ಮಾಡ್ಬೋದು ಸೇಮ್ ಟೈಪು ಗಿವನ್ f of x is equal to minus 2x cube minus 9x square minus 12x plus 1 ಇದನ್ನು ಡಿಫರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ಕೊತೀವಿ. that implies f dash of x is equal to minus 3 2s are 6x square minus 9 2s are 18x minus 12 into 1 plus 0 ಅಂದರೆ f dash of x is equal to minus 6x square minus 18x minus 12 ಬಂತು. ಹೌದಾ? ನೆಕ್ಸ್ಟ್ ಲೆಟ್ f dash of x is equal to 0. That implies minus 6x square minus 18x minus 12 equal to 0. Minus 6 common factor ಹಾಗಾದ್ರೆ ಇಲ್ಲಿ x square plus 3x plus 2 equal to 0. ಹೌದಾ? That implies x square plus 3x plus 2 equal to 0. ಹೌದಾ? ಹಾಗಾದ್ರೆ ಇಲ್ಲಿ ಫ್ಯಾಕ್ಟರೈಸ್ ಮಾಡಬೇಕು. ಫ್ಯಾಕ್ಟರೈಸ್ ಮಾಡ್ಕೊಂಡೆ ಅಂದರೆ ಇಲ್ಲಿ ಏನು ಬರ್ಬೋದು, ಮಲ್ಟಿಪ್ಲೈ ಮಾಡಿದಾಗ 2 ಆ್ಯಡ್ ಮಾಡಿದಾಗ 3 2 1s ಎರಡರಲ್ಲೂ ಎಕ್ಸ್ ಕಾಮನ್ ಫ್ಯಾಕ್ಟರ್ ಎಕ್ಸ್ ಪ್ಲಸ್ 2 ಇಲ್ಲಿ 1 ಕಾಮನ್ ಫ್ಯಾಕ್ಟರ್ ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು 0 ಅಂದರೆ ಇದೇನು ಬರುತ್ತೆ ಎಕ್ಸ್ ಪ್ಲಸ್ 2 ಇಂಟು ಎಕ್ಸ್ ಪ್ಲಸ್ 1 ಈಕ್ವಲ್ ಟು 0. ದಟ್ ಇಂಪ್ಲೈಸ್ ಎಕ್ಸ್ ಈಕ್ವಲ್ ಟು minus 1 ಎಕ್ಸ್ ಇಸ್ ಈಕ್ವಲ್ ಟು minus 2. ಹೌದಾ? ವೇವ್ ಕಾ ಮೆಥಡ್ ನೋಡಿ, ಇಲ್ಲಿ ಎರಡನ್ನೂ ಕನ್ಸಿಡರ್ ಮಾಡಬೇಕು. ಯಾಕಂದರೆ ಎರಡದು ಪವರ್ ಏನಿದೆ 1. ಹೌದಾ? ಆಡ್ ನಂಬರ್ ಇದೆ, ಅದಕ್ಕೆ ಎರಡೂ ಕನ್ಸಿಡರ್ ಮಾಡ್ಕೊತೀನಿ. ಹಾಗಾದ್ರೆ ಇಲ್ಲಿ ಇದೆಲ್ಲ minus 1 ಬರುತ್ತೆ, ಇಲ್ಲೆಲ್ಲ minus 2 ಬರುತ್ತೆ ಅನ್ಕೊತೀವಿ. ಹೌದಾ? ಡೈರೆಕ್ಟಾಗಿ ಎಕ್ಸಿಗೆ 0 ಬರ್ಕೊಂಡೆ ಅಂದರೆ ಇದೇನಾಗುತ್ತೆ 0 minus 0 minus 12 ಅಂದರೆ minus 12 ಈಸ್ ನೆಗೆಟಿವ್. ಹೌದಾ? ಹಾಗಾದ್ರೆ 0 ಇಲ್ಲೆಲ್ಲೋ ಬರುತ್ತಲ್ಲ, ಅದಕ್ಕೆ ಇಲ್ಲಿ ನೆಗೆಟಿವ್, ಇಲ್ಲಿ ಪಾಸಿಟಿವ್, ಇಲ್ಲಿ ನೆಗೆಟಿವ್. ಹೌದಾ? ಡೈರೆಕ್ಟ್ ಬರೀಬೋದಲ್ಲ, ಏನೇನು ಬರ್ಕೊಂತೀವಿ ಹಿಯರ್ x equal to minus 2 comma minus 1 divides real numbers into 3 sub intervals. ಹೌದಾ? if x belongs to minus 2 comma minus 1 ಅಲ್ಲಿ ಪಾಸಿಟಿವ್ ಇದೆ ತಾನೆ, then f of x is strictly increasing. Next, if x belongs to minus infinity to minus 2 union minus 1 to ಪ್ಲಸ್ ಇನ್ಫಿನಿಟಿ, ಯಾಕಂದರೆ ಎರಡೆರಡು ಕಡೆ ಪಾಸಿಟಿವ್ ಇದೆ, ಸಾರಿ ಎರಡೆರಡು ಕಡೆ ನೆಗೆಟಿವ್ ಇದೆ, ಯಾಕೆ ಯೂನಿಯನ್ ಬರ್ಕೊಂಡಿದ್ದೀವಿ. ದೆನ್ ನೆಗೆಟಿವ್ ಇದೆ ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಆಯ್ತಲ್ಲ? ಅದಕ್ಕೆ ಕೇರ್ಫುಲ್ ಆಗಿ ಬರ್ಕೋಬೇಕಷ್ಟೇ, ಈಸಿ ಇದೆ. ನೋಡಿ ನೆಕ್ಸ್ಟ್ ಪ್ರಾಬ್ಲಮ್ ಒಂದು ಡಿಫ್ರೆಂಟ್ ಇದೆ, 6th one. f of x is equal to x plus 1 whole cube into x plus 1 whole cube into x minus 3 whole cube.
ನೋಡಿ, ಕೇರ್ಫುಲ್ಲಾಗಿ ವೇವ್ ಕರ್ವ್ ಮೆಥಡ್ ಅಪ್ಲೈ ಮಾಡಬೇಕಿಲ್ಲಿ. ನೋಡಿ, ಫಸ್ಟ್ ಗಿವನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಎಕ್ಸ್ ಪ್ಲಸ್ 1 ಹೋಲ್ ಕ್ಯೂಬ್ ಇಂಟು ಎಕ್ಸ್ ಮೈನಸ್ 3 ಹೋಲ್ ಕ್ಯೂಬ್. ಇನ್ನು ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಹೌದಾ? ಅವಾಗ ಇಲ್ಲಿ ಏನು ಬರುತ್ತೆ? ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಫಸ್ಟ್ ಫಂಕ್ಷನ್ ಇಂಟು ಪ್ರಾಡಕ್ಟ್ ಯೂಸ್ ಮಾಡಬೇಕು. ಡಿಫ್ರೆನ್ಷಿಯೇಷನ್ ಆಫ್ ಸೆಕೆಂಡ್ ಅಂದರೆ 3 ಇಂಟು ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್. ಮತ್ತು ಚೇನ್ ರೂಲ್, ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಡಿಫ್ರೆನ್ಷಿಯೇಷನ್ 1 ಪ್ಲಸ್ ಸೆಕೆಂಡ್ ಫಂಕ್ಷನ್ ಇಂಟು ಡಿರೈವೇಟಿವ್ ಆಫ್ ಫಸ್ಟ್ ಅಂದರೆ 3 ಇಂಟು ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು 1. ಹೌದಾ? ಡೈರೆಕ್ಟಾಗಿ ಫ್ಯಾಕ್ಟರೈಸ್ ಮಾಡೋಕೆ ಹೋದ್ರೆ ಲೆಂತಿ ಆಗಿಬಿಡುತ್ತೆ. ಅದಕ್ಕೆ ಏನೇನು ಕಾಮನ್ ಫ್ಯಾಕ್ಟರ್ ಬರುತ್ತೋ ಫಸ್ಟ್ ಕಾಮನ್ ಫ್ಯಾಕ್ಟರ್ ತೊಗೊಂಡ್ಬಿಡ್ತೀನಿ. ಎಫ್ ಡ್ಯಾಶ್ ಆಫ್ ಎಕ್ಸ್ ಇಂಟು, ನೋಡಿ ಇಲ್ಲೊಂದು ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಇದೆ, 3 ಇದೆ, ಇಲ್ಲೂ 3 ಇದೆ, ಇಲ್ಲಿ ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಕಾಮನ್ ತೊಗೊಂಡೆ ಅಂದ್ಕೊಳ್ಳಿ. 3 ಇಂಟು ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಇಂಟು ಇಲ್ಲಿ ನೋಡ್ಕೊಂಡೆ ಅಂದ್ರೆ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರು ಕಾಮನ್ ತೆಗಿಬೋದು. ಹೌದಾ? ಇಷ್ಟು ಕಾಮನ್ ತೊಗೊಂಡ್ವಿ ಅಂದರೆ ಅವಾಗ ಏನೇನು ಬರುತ್ತೆ? ಇಲ್ಲಿ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಕಾಮನ್ ತೊಗೊಂಡೆ ಅಂದ್ರೆ ಒಂದು ಎಕ್ಸ್ ಪ್ಲಸ್ 1 ಉಳಿತದೆ. ಹೌದಾ? ಇನ್ನು ಉಳಿದಿರೋದು ಎರಡು ಕಾಮನ್ ಬಂತು. ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಕಾಮನ್ ತೊಗೊಂಡೆ ಅಂದರೆ ಅಲ್ಲಿ ಎಕ್ಸ್ ಮೈನಸ್ 3 ಉಳಿಯುತ್ತೆ. ಹೌದಾ? ಹಾಗಾದ್ರೆ ಇಲ್ಲಿ ಏನು ಬರ್ತಾ ಇದೆ? ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ 3 ಇಂಟು ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು 2x ಮೈನಸ್ 2 ಬರುತ್ತೆ. ಹೌದಾ? ಅದ 2 ಕಾಮನ್ ತೊಗೊಂಬಿಟ್ಟೆ ಅಂದಲ್ಲಿ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ನೋಡಿ 3 ಇಂಟು 2 ಅಂದರೆ 6 ಇಂಟು ಎಕ್ಸ್ ಮೈನಸ್ 3 ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಮೈನಸ್ 1. ಹೌದಾ? ಇದು ಎಫ್ ಡ್ಯಾಶ್ ಆಫ್ ಎಕ್ಸ್ ಇದೆ. ಹೌದಾ? ನೆಕ್ಸ್ಟ್ ಟೈಮ್ ಹಾಕೋಬೇಕು, ಲೆಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0. ಹೌದಾ? ಲೆಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 0 ತೊಗೊತಾ ಇದ್ವಿ. ನೋಡಿ, ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ ಟು 0 ತೊಗೊಂಡ್ವಿ ಅಂದ್ರೆ ಇಲ್ಲಿ ಏನೇನು ಬರುತ್ತೆ? 6 ಇಂಟು ಎಕ್ಸ್ ಮೈನಸ್ 3 ಇಂಟು ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಮೈನಸ್ 1 ಇಸ್ ಈಕ್ವಲ್ ಟು 0. ಹೌದಾ? ದಟ್ ಇಂಪ್ಲೈಸ್ ಇಲ್ಲಿ ಏನೇನು ಬರ್ಬೋದು? ಇದನ್ನು 0 ಮಾಡ್ಕೊಂಡ್ರೆ ಎಕ್ಸ್ ಈಕ್ವಲ್ ಟು 3, ಎಕ್ಸ್ ಈಕ್ವಲ್ ಟು ಮೈನಸ್ 1, ಎಕ್ಸ್ ಇಸ್ ಈಕ್ವಲ್ ಟು. ಹೌದಾ? ಅದು ನೋಡಿ, ಇಲ್ಲಿ ವೇವ್ ಕರ್ವ್ ಮೆಥಡ್ ಬರಿಬೇಕಾದ್ರೆ ಕೇರ್ಫುಲ್ಲಾಗಿ ಬರಿಬೇಕು. ಇದು ಸ್ಕ್ವೇರ್ ಇದೆ, ಇದು ಸ್ಕ್ವೇರ್ ಇದೆ, ಅವೆರಡನ್ನು ಕನ್ಸಿಡರ್ ಮಾಡಬಾರ್ದು. ಹೌದಾ? ಸರ್ ಡೈರೆಕ್ಟಾಗಿ ಏನು ಬರ್ಕೊತೀವಿ? 1 ಅಷ್ಟೇ. ಹೌದಾ? ಇನ್ನು ಆ್ಯಕ್ಚುಲಿ ಏನೇನಿದೆ? ಮೈನಸ್ 1 ಇದೆ, ಇದನ್ನು ಕನ್ಸಿಡರ್ ಮಾಡಲ್ಲ. ಇನ್ನೊಂದು 3 ಇದೆ, ಇದನ್ನು ಕನ್ಸಿಡರ್ ಮಾಡಲ್ಲ. ಹೌದಾ? ಹಾಗೆ ಇಲ್ಲಿ ಎಷ್ಟು ಇಂಟರ್ವಲ್ ಅಂತ ಕನ್ಸಿಡರ್ ಮಾಡ್ಬೇಕು ನಾನು? 2 ಇಂಟರ್ವಲ್ಸ್ ಅಷ್ಟೇ ಇದೆ. ಹೌದಾ? ಅದು ಇಂಪಾರ್ಟೆಂಟ್ ನಮಗೆ. ಈ ಡೈರೆಕ್ಟಾಗಿ ಈಗ ಎಕ್ಸ್ ಈಕ್ವಲ್ ಟು 0 ಬರ್ಕೊಂಡೆ ಅಂದರೆ ಏನು ಬರೀಬೋದು? ಎಕ್ಸ್ ಈಕ್ವಲ್ ಟು 0 ಬರ್ಕೊಂಡ್ರೆ ಎಫ್ ಡ್ಯಾಶ್ ಏನಾಗುತ್ತೆ? ಮೈನಸ್ 3 ಹೋಲ್ ಸ್ಕ್ವೇರ್ ಅಂದರೆ ಪಾಸಿಟಿವ್, ಇದನ್ನು ಪಾಸಿಟಿವ್, ಇದೊಂದೇನಾಗುತ್ತೆ? ನೆಗೆಟಿವ್. ನೆಗೆಟಿವ್ ಇಂಟು ಪಾಸಿಟಿವ್ ಅಂದರೆ ನೆಗೆಟಿವ್. ಹೌದಾ? ಎಕ್ಸ್ ಈಕ್ವಲ್ ಟು 0 ಎಲ್ಲಿ ಬರುತ್ತೆ? ಇಲ್ಲಿ. ಹಾಗಾದ್ರೆ ಇಲ್ಲಿ ಏನಾಗಿರುತ್ತೆ ನಮಗೆ? ಇಲ್ಲಿ ನೆಗೆಟಿವ್. ಹೌದಾ? ಹಾಗಾದ್ರೆ ಇಲ್ಲೇನಾಗಿರುತ್ತೆ? ಪಾಸಿಟಿವ್. ಹಾಗಾದ್ರೆ ಇಲ್ಲಿ ಏನು ಬರ್ಕೋತೀವಿ ನಾವು? ಇಫ್ ಎಕ್ಸ್ ಬಿಲಾಂಗ್ಸ್ ಟು ಎಲ್ಲಿಂದ ಎಲ್ಲಿ ತನಕ? ಮೈನಸ್ ಇನ್ಫಿನಿಟಿ ಟು 1 ನೆಗೆಟಿವ್ ಇದೆ, ದೆನ್ ಎಫ್ ಆಫ್ ಎಕ್ಸ್ ಈಸ್ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್. ಇಫ್ ಎಕ್ಸ್ ಬಿಲಾಂಗ್ಸ್ ಟು 1 to plus infinity, then f of x is strictly increasing. ಹೌದಾ? ನೋಡಿ, ಇದು ಗೊತ್ತಾಗಬೇಕು, ಡಿಫರೆಂಟ್ ಅದ. ಇಲ್ಲಿ ನಮಗೆ ಏನು ಐಡಿಯಾ ಗೊತ್ತಾಗಬೇಕು ಅಂದರೆ ಯಾಕೆ -1 3ನ ಕನ್ಸಿಡರ್ ಮಾಡಲಿಲ್ಲ ಅಂತ ಗೊತ್ತಾಗಬೇಕು. ಹೌದಾ? -1 3ನ ಯಾಕೆ ಕನ್ಸಿಡರ್ ಮಾಡ್ತಾ ಇಲ್ಲ ಅಂದರೆ ಇವೆರಡದು ಪವರ್ ಏನಾಗಿದೆ? ಈವನ್ ಇದೆ. ಪವರ್ ಈವನ್ ಇತ್ತು ಅಂದರೆ ಇಟ್ ಈಸ್ ಆಲ್ವೇಸ್ ಪಾಸಿಟಿವ್. ಪಾಸಿಟಿವ್ ಇತ್ತು ಅಂದರೆ ಇಟ್ ಡಸ್ ನಾಟ್ ಎಫೆಕ್ಟ್ಸ್ ಇನ್ಈಕ್ವಾಲಿಟಿ. ಅದಕ್ಕೆ ಗೊತ್ತಿರಬೇಕು ನಮಗೆ. ಪಾಸಿಟಿವ್ ನಂಬರ್ ಇತ್ತು ಅಂದರೆ ಅದನ್ನ ರಿಮೂವ್ ಮಾಡ್ಕೊಂಡ್ಬಿಡ್ತೀವಿ. ಬರೀ
ಯಾವುದಾದ್ರೂ ಸೈನ್ ಚೇಂಜ್ ಆಗುತ್ತೆ ಅದಷ್ಟೇ ಕನ್ಸಿಡರ್ ಮಾಡ್ತೀವಿ. ಅದಕ್ಕೆ ಆಡ್ ಪವರ್ ಇತ್ತು ಅಂದರೆ ಮಾತ್ರ ಕನ್ಸಿಡರ್ ಮಾಡಬೇಕು, ಹೌದಾ? ಹಾಗೆ ಎಕ್ಸ್ ಮೈನಸ್ ಒನ್ ಕನ್ಸಿಡರ್ ಮಾಡಿದ್ವಿ, ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 1, ಹಾಗೆ 1 ಕನ್ಸಿಡರ್ ಮಾಡಿದ್ವಿ. ಇಲ್ಲಿ ಪಾಸಿಟಿವ್ ಇರುತ್ತೆ, ಇಲ್ಲ ನೆಗೆಟಿವ್ ಇರುತ್ತೆ. ಇಲ್ಲಿ ಅಂದರೆ 1ಕ್ಕಿಂತ ಜಾಸ್ತಿ ಇರಬೇಕು, ದೇರ್ಫೋರ್ ಅಲ್ಲಿ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗು, 1ಕ್ಕಿಂತ ಕಮ್ಮಿ ಇತ್ತು ಅಲ್ಲಿ ಸ್ಟ್ರಿಕ್ಟ್ಲಿ ಡಿಕ್ರೀಸಿಂಗ್ ಬರುತ್ತೆ ಅಷ್ಟೇ. ಆಯ್ತಲ್ಲ ಇಲ್ಲಿ? ಹಾಗೆ ಐಡಿಯಾ ಗೊತ್ತಿರ್ಬೇಕು ನನಗೆ ಹೇಗೆ ಮಾಡ್ತಾ ಇದ್ದೀವಿ ಅಂತೇಳಿ. ಆಯ್ತಲ್ಲ ಇಲ್ಲಿ? ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, 7th one. F of x is equal to 3/10 x power 4, 3/10 x power 4 minus 4/5 x cube, 4/5 x cube minus 3x square plus minus 3x square plus 36/5 x plus 11, 36/5 x plus 11. ಆಯ್ತಲ್ಲ? ಜಸ್ಟ್ ನಾನು ಟ್ರೈ ಮಾಡಿ, ಇದು ಬರಲಿಲ್ಲ ಅಂದರೆ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ಮಾಡಿಸ್ತೇನೆ, ಆಯ್ತಲ್ಲ? ನೆಕ್ಸ್ಟ್ ಕ್ಲಾಸಲ್ಲಿ ಇಲ್ಲಿಂದನೇ ಕಂಟಿನ್ಯೂ ಮಾಡ್ತೀವಿ. ಜಸ್ಟ್ ಆ್ಯಸ್ ಯೂಶುವಲ್ ಟ್ರೈ ಮಾಡಿ. ಎಫ್ ಡ್ಯಾಶ್ ಮಾಡ್ಕೋಬೇಕು. ನೆಕ್ಸ್ಟ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಈಕ್ವಲ್ 0 ಮಾಡೋಕ್ಕಿಂತ ಮೊದಲು ಫ್ಯಾಕ್ಟ್ರೈಸ್ ಮಾಡೋದು ಗೊತ್ತಾಗಬೇಕಷ್ಟೇ. ಅದ್ರ ಕ್ಯೂಬಿಕ್ ಈಕ್ವೇಷನ್ ಬರ್ತದೆ, ಕೇರ್ಫುಲ್ಲಾಗಿ ಫ್ಯಾಕ್ಟ್ರೈಸ್ ಮಾಡ್ಕೋಬೇಕು, ಆಯ್ತಲ್ಲ? ಅದು ನೆಕ್ಸ್ಟ್ ಕ್ಲಾಸಲ್ಲಿ ತೊಗೊತೀನಿ. ಆಯಿತು, ಥ್ಯಾಂಕ್ ಯು.